ಜ್ಞಾನಯಜ್ಞದಲ್ಲಿ ಇವತ್ತಿನಿಂದ ಇನ್ನೂ ಕೆಲವರು ಪ್ರಾಯೋಜಕರಾಗಿ ಸೇರಿಕೊಂಡಿದ್ದಾರೆ. ಶ್ರೀಮತಿ ಶೀಲಾ ಎಂಬುವರು ಬೆಂಗಳೂರಿನವರು ಈ ಒಂದು ಇವತ್ತಿನಿಂದ ಈ ಪ್ರಾಯೋಜಕತ್ವವನ್ನು ಅವರು ಕೂಡ ವಹಿಸಿಕೊಂಡಿದ್ದಾರೆ. ಹಾಗೆ ನಮ್ಮವರೇ ಆಗಿರ್ತಕ್ಕಂತಹ ರಾಜಾರಾಯರು ಕೂಡ ಈ ಒಂದು ನಿರಂತರ ಜ್ಞಾನಯಜ್ಞದಲ್ಲಿ ತಾವು ಕೂಡ ಪ್ರಾಯೋಜಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರ ಎಲ್ಲ ಈ ಒಂದು ಪ್ರಾಯೋಜಕರಿಗೂ ಕೂಡ ಶ್ರೀಮಠದ ಪರವಾಗಿ ಸ್ವಾಗತವನ್ನು ಬಯಸ್ತಾ, ಎಲ್ಲ ಶ್ರೋತೃವೃಂದಕ್ಕೂ ಸ್ವಾಗತವನ್ನು ಬಯಸ್ತಾ, ಶ್ರೋತೃಗಳಲ್ಲಿ ಮತ್ತೊಮ್ಮೆ ಪ್ರತಿದಿನಂತೆ ಪ್ರಾರ್ಥನೆ, ಪ್ರವಚನದ ಕಾಲದಲ್ಲಿ ಸದ್ದುಗದ್ದಲವನ್ನು ಮಾಡದೆ ದಯವಿಟ್ಟು ಪ್ರವಚನಕ್ಕೆ ತೊಂದರೆಯನ್ನು ಉಂಟು ಮಾಡಬಾರದೆಂಬುದಾಗಿ ಕೇಳಿಕೊಳ್ತಾ ಶ್ರೀಪಾದರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಭಾಗವತ ಪ್ರವಚನದ ಮೂಲಕ ನಮ್ಮನ್ನು ಅನುಗ್ರಹಿಸಬೇಕು ಅಂತ ಕೇಳಿಕೊಳ್ತೇನೆ. ಭಕ್ತ್ಯ ಸ್ತುತ್ಯ ವಿರಕ್ತ್ಯ ಭಜದಮಲಜನ ಔನ್ನತ್ಯ ಭೂತ್ಯರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪಭೃತ್ಯೇಷ್ವಪಿ ಕುಜನಕೃತ ಔದ್ಧತ್ಯ ಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇತ ಹರ್ತ್ರೇ ಹಯಮುಖ ಹರಯೇ ಅಮುತ್ರ ಪಾತ್ರೇ ನಮಸ್ತೆ ತಸ್ಮೈ ಕಸ್ಮೇಚಿದಸ್ಮನ್ ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದ್ವಾದಶಾಪಿ ಚ ವರ್ಷಾಣಿ ಮಂದೋಹಂ ಯೇನ ಪಾಠಿತಃ ತಸ್ಮೈ ವಿದ್ಯಾದಿಮಾನ್ಯಾಯ ನಮಸ್ತೆ ಶಾಂತರೂಪಿಣೆ. ಶ್ರೀ ಗುರುಭ್ಯೋ ನಮಃ. ಜನ್ಮ ಆದ್ಯಸ್ಯ ಯತಃ ಅನ್ವಯಾತ್ ಇತರತಃ ಚ ಅರ್ಥೇಷು ಅಭಿಜ್ಞಃ ಸ್ವರಾಟ್ ತೇನೆ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋವಾರಿ ಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗಃ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀ ಗುರುಭ್ಯೋ ನಮಃ. ಅಶ್ವತ್ಥಾಮರ ಉರಿಯನ್ನು ಎದುರಿಸಿದ ಅರ್ಜುನನ ಬಾಯಿಂದ ಬಂದ ಉದ್ಗಾರ ಮಾಯಾಂ ಯುಧಸ್ಯ ಚಿಚ್ಚಕ್ತ್ಯ ಕೈವಲ್ಯೇ ಸ್ಥಿತ ಆತ್ಮನಿ ಅಂತ. ನೀನು ಮಾಯೆಯನ್ನು ಮೆಟ್ಟಿ ನಿಂತವ ಅಂತ. ಯಾವುದರಿಂದಾಗಿ? ಮಾಯಾ ಅಂತಂದರೆ ಅಜ್ಞಾನ ಅಂತ. ಅದನ್ನು ಮೆಟ್ಟಿ ನಿಂತವ ಯಾವುದರಿಂದ? ಜ್ಞಾನ ಶಕ್ತಿಯಿಂದ. ಎಂತಹ ಜ್ಞಾನ? ಸ್ವರೂಪಭೂತವಾದ ಜ್ಞಾನ. ಈ ತನ್ನ ಜ್ಞಾನದಿಂದ ಮಾಯೆಯನ್ನು, ಬೇರೆ ಯಾರಿಗೂ ಆ ರೀತಿಯಲ್ಲಿ ಮಾಯೆಯನ್ನು ಮೆಟ್ಟು ನಿಲ್ಲಕ್ಕೆ ಆಗಲಿಲ್ವಾ? ಇಲ್ಲ, ಆಗಲಿಲ್ಲ. ಇನ್ನು ಪ್ರಯತ್ನ ಮಾಡ್ತಾ ಇದ್ದೇವೆ. ಬೇರೆಯವರಿಂದ ನಾವೇ ನೀವೆಲ್ಲ ಯಾರನ್ನು ಸೇರಿಸಿಕೊಂಡು, ರುದ್ರಾದಿ ದೇವತೆಗಳನ್ನು ಸೇರಿಸಿಕೊಂಡು ಎಲ್ಲರೂ ಈ ಮಾಯೆಯನ್ನು, ಈ ಪ್ರಕೃತಿಯನ್ನು, ಈ ಅಜ್ಞಾನವನ್ನು ಮೆಟ್ಟಿ ನಿಲ್ಲಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಕೃಷ್ಣ. ಆದ್ದರಿಂದ ನಿನಗೆ ಗೊತ್ತೀಗ ಈ ಉರಿ ಎಲ್ಲಿಂದ ಬರ್ತಾ ಉಂಟು ಅಂತ ನಿನಗೆ ಗೊತ್ತು. ಪ್ರಕೃತಿಯ ಗುಣದಿಂದ ಕಟ್ಟು ಒಡೆದು ನಾನಾ ವಿಕೃತಿಗೊಳಗಾಗಿ ಭವದಲ್ಲಿ ಸುಖ ದುಃಖ ಉಂಬ ಬೊಮ್ಮಾದಿ ಜೀವರು ದುಃಖಕ್ಕೆ ದೂರಳೆಣಿಪ ಎನಗೆ ಎಣೆಯೇ ಶೋಭಾನೆ. ವಾದಿರಾಜ ಶ್ರೀಪಾದರು. ಇದರ ಅರ್ಥ ಗೊತ್ತಿದೆ. ಪ್ರಕೃತಿಯ ಗುಣದಿಂದ ಕಟ್ಟು ಒಡೆದಂದರೆ ಬಿಗಿಯಲ್ಪಟ್ಟದ್ದು ಅಂತ ಅರ್ಥ. ಯಾವುದರಿಂದ? ಪ್ರಕೃತಿಯಿಂದ ಅಭಿಮನ್ಯಮಾನವಾದ ಸತ್ವ ರಜಸ್ಸು ತಮಸ್ಸು ಅಂತ 3 ಎಳೆಯ ಹಗ್ಗ. ಪ್ರಾಯಶಃ ಹಗ್ಗದಲ್ಲಿ ಒಂದೊಂದೇ ಎಳೆ ಇದ್ರೆ ಅದಷ್ಟು ಗಟ್ಟಿ ಆಗೋಲ್ಲ. ಗಟ್ಟಿಯಾಗಬೇಕು ಅಂತಾದರೆ ಅದನ್ನು 3 ಎಳೆ ಮಾಡಿ ಮತ್ತೆ ಒಂದಕ್ಕೊಂದು ಹೆಣೆದರೆ ಅದು ಗಟ್ಟಿ ಇರುತ್ತೆ.
ತ್ರಿಜಟ, 3 ಜಟೆ ಉಳ್ಳವಳು. ಒಂದೊಂದು ಜಟೆಯೂ ಕೂಡ 3 ಕವಲಿನಿಂದ ಹೆಣೆದುಕೊಂಡದ್ದು. ಹಾಗಾದರೆ ಗಟ್ಟಿಯಾಗಬೇಕು ಅಂತಾದರೆ 3 ಕವಲು ಮಾಡಿ ಮತ್ತೆ ಅದನ್ನು ಹೆಣೆಯಬೇಕು. ಪ್ರಕೃತಿಯ 3 ಗುಣಗಳು ಅದು ಒಂದಕ್ಕೊಂದು ಹೆಣೆದುಕೊಂಡಿದ್ದಾವೆ. ಅದರಿಂದಾಗಿ ಕಟ್ಟಲ್ಪಟ್ಟಿದ್ದಾರೆ. ಯಾರು? ಬೊಮ್ಮಾದಿ ಜೀವರು. ಯದ್ಯಪಿ ಲಿಂಗದೇಹದ ಆವರಣ, ಪ್ರಕೃತಿಯ ಆವರಣ ಚತುರ್ಮುಖನಿಗೂ ಉಂಟು, ಆದರೆ ಅವನಲ್ಲಿ ಅದು ಏನು ಕೆಲಸ ಮಾಡೋಲ್ಲ. ಅದಕ್ಕೊಂದು ಉದಾಹರಣೆ ಕೊಟ್ಟಿದ್ದಾರೆ ಶಾಸ್ತ್ರಕಾರರು. ಯಾವುದೋ ಒಂದು ದ್ರವ್ಯದಲ್ಲಿ, ಪ್ರಾಯಶಃ ಉಪ್ಪು ನೀರು ಕಾಣುತ್ತೆ, ನನಗೂ ಸರಿ ಗೊತ್ತಿಲ್ಲ, ನಾನು ಪ್ರಯೋಗ ಮಾಡಿಲ್ಲ. ಉಪ್ಪು ನೀರಿನಲ್ಲಿ ಒಂದು ಶುಭ್ರವಾದ ಬಿಳಿ ಬಟ್ಟೆಯನ್ನು ಮುಳುಗಿಸೋಣ. ಮುಳುಗಿಸಿ ಅದನ್ನು ಒಣ ಹಾಕೋಣ. ಗಾಳಿ ಗೀಳಿ ಏನೂ ಇರಬಾರ್ದು. ಆಮೇಲೆ ಒಣಗಿದ ಮೇಲೆ ಅದಕ್ಕೆ ಬೆಂಕಿ ಕೊಡೋಣ. ಗಾಳಿ ಇರಬಾರ್ದು. ಬೆಂಕಿ ಕೊಟ್ಟರೆ ಇಡೀ ಬಟ್ಟೆ ಸುಡುತ್ತೆ, ಹಾಗೆಯೇ ನಿಲ್ಲುತ್ತೆ. ಮುಟ್ಟಿದ್ರೆ ಬೂದಿ. ಅಂತ ದೂರದಲ್ಲಿ ನೋಡಿದಾಗ ಸುಟ್ಟಿದೆ ಅಂತ ಕಾಣೋಲ್ಲ. ಯದ್ಯಪಿ ಅದು ಸುಟ್ಟ ಬಟ್ಟೆ. ಬಟ್ಟೆಯಂತೆ ಇದೆ, ನಿಜವಾಗಿ ಬಟ್ಟೆಯ ಅಲ್ಲ. ಬಟ್ಟೆಯ ಕೆಲಸ ಏನು ಮಾಡೋದ್ರೆ ಬಟ್ಟೆಯಂತೆ ಕಾಣುತ್ತೆ. ಚತುರ್ಮುಖನಿಗೆ ಪ್ರಕೃತಿಯ ಬಂಧ ಆ ರೀತಿ ಉಂಟಂತೆ. ನಮಗೆ ನೋಡುವಾಗ ಅವನು ಕೂಡ ಪ್ರಕೃತಿಯ ಬಂಧನದ ಒಳಗಿದ್ದಂತೆ ಕಾಣ್ತಾನೆ. ಆದರೆ ಪ್ರಕೃತಿಯ ಬಂಧನಕ್ಕೆ ಒಳಗಾದ ನಾವೇನು ಈಗ ಅನುಭವಿಸ್ತಾ ಇದ್ದೇವೆ, ಇದು ಯಾವ ಅನುಭವನೂ ಚತುರ್ಮುಖನಿಗಿಲ್ಲ, ಆರಾಮ ಇದ್ದಾನೆ. ಆದ್ರಿಂದ ಬೊಮ್ಮಾದಿ ಜೀವರು, ಬೊಮ್ಮನನ್ನು ಬಿಟ್ಟು ಬಿಡಬೇಕು. ಮತ್ತೆ ಆದಿ ಜೀವರು, ರುದ್ರದೇವರನ್ನು ಆರಂಭಿಸಿಕೊಂಡು ಮತ್ತೆ ಎಲ್ರಿಗೂ ಕೂಡ ಪ್ರಕೃತಿಯ ಬಂಧ ಉಂಟು, ಈ ಅಜ್ಞಾನಾದಿಗಳ ಬಂಧ ಉಂಟು. ಹೇಳುವಾಗ ಮಾತ್ರ ಬೊಮ್ಮಾದಿಗಳು, ಯಾಕೆ ಅವನು ಸಂಸಾರಿ, ಆದ್ದರಿಂದ ಬೊಮ್ಮಾದಿಗಳು ಅಂತಂದ್ರು. ನಮ್ಮಲ್ಲಿ ಉಪನ್ಯಾಸ ಇಂದಿನಿಂದ 7 ದಿವಸ ಅಂತ ಕೆಲವರು ಕೇಳೋದುಂಟು. ಇಂದಿನಿಂದ 7 ದಿವಸ ಅಂತಾದಾಗ ಇವತ್ತಿನದ್ದನ್ನು ಸೇರಿಸಿಯೋ ಬಿಟ್ಟೋ ಅಂತ ಹೀಗೂ ಕೆಲವರು ಕೇಳೋದುಂಟು. ಹಾಗಾದರೆ ಅಂತೂ ಇಂದಿನಿಂದ ಅಂತ ಹೇಳಿದ್ರು ಕೂಡ ಅಲ್ಲಿ ಇವತ್ತಿನದನ್ನು ಸೇರಿಸೋದು ಬಿಡೋದು ಅಂತ 2 ಉಂಟಲ್ಲ. ಅದೇ ರೀತಿಯಲ್ಲಿ ಬೊಮ್ಮಾದಿಗಳು ಅಂತಂದಾಗ ಬ್ರಹ್ಮನನ್ನು ಬಿಟ್ಟು ಅಂತಂದ್ರು. ಇದಕ್ಕೆ ತದ್ಗುಣ ಏನೋ ಅಂತಾರೆ ಶಾಸ್ತ್ರಕಾರರು. ಬೊಮ್ಮನನ್ನು ಬಿಟ್ಟು ಬೇರೆಯವರಿಗೆಲ್ಲ ಪ್ರಕೃತಿಯ ಗುಣದಿಂದ ಕಟ್ಟು ಒಡೆದು ನಾನಾ ವಿಕೃತಿಗೊಳಗಾಗಿ ಅವತಾರ ತಾಳ್ತೇವಲ್ಲ, ಅಶ್ವತ್ಥಾಮಾದಿ ರೂಪದಿಂದ ಅವತಾರ ತಾಳ್ತಾರಲ್ಲ, ವಿಕೃತಿಗೊಳಗಾಗಿ ಭವದಲ್ಲಿ ಸುಖ ದುಃಖ ಉಂಬ. ಅಂದರೆ ನಾನು ತುಂಬ ಕಡೆಗಳಲ್ಲಿ ಕೇಳಿಸಿಕೊಂಡದ್ದು ಏನಂತಂದರೆ ಸುಖ ದುಃಖ ಎಂಬ ಅಂತ ಕೆಲವರು ಪಾಠ ಹಾಗೆ ಹೇಳೋದು. ಸುಖ ದುಃಖ ಎಂಬ ಅಲ್ಲ, ಸುಖ ದುಃಖ ಉಂಬ. ಸುಖ ಮತ್ತೆ ದುಃಖವನ್ನು ಎರಡನ್ನೂ ಉಣುತ್ತಾರೆ ಯಾರು? ಬೊಮ್ಮಾದಿ ಜೀವರು. ಅಂತಹ ಸುಖ ದುಃಖ ಉಂಬ ಬೊಮ್ಮಾದಿ ಜೀವರು ದುಃಖವನ್ನು ಮೆಟ್ಟಿ ನಿಂತ ಎನಗೆ ಎಣೆ ಅಂತ ಲಕ್ಷ್ಮಿಯೇ ಕೇಳಬೇಕು ಅಂತಾದರೆ ಅವಳನ್ನು ಮೆಟ್ಟಿ ನಿಂತಿರತಕ್ಕಂಥವನು ಭಗವಂತ. ಹೇಗಿದ್ದಾನೆ ಭಗವಂತ? ಕೈವಲ್ಯೇ ಆತ್ಮನಿಷ್ಠಿತ ಅಂತ. ಮೊನ್ನೆ ದಿವಸ ಕೈವಲ್ಯ ಶಬ್ದಕ್ಕೆ ಕೇವಲ ಇನ್ನೊಂದು ಅರ್ಥ ಕೊಡ್ತಾರೆ. ಸರಿ, ಕೈವಲ್ಯ ಶಬ್ದಕ್ಕೆ ಕೇವಲ ಅಂತಲೇ ಅರ್ಥ. ಆತ್ಮನಿ ಅಂದ್ರೆ ಏನರ್ಥ? ತನ್ನಲ್ಲೇ. ಸ್ಥಿತ ಅಂದ್ರೆ ಏನರ್ಥ? ಇದ್ದಾನೆ. ಕೇವಲ ತನ್ನಲ್ಲೇ ಇದ್ದಾನೆ ಭಗವಂತ. ಅಂದ್ರೆ ಬೇರೆಯವರಲ್ಲಿ ಇಲ್ವಾ ದೇವರು? ಇಲ್ಲ. ಅಲ್ಲ, ಮತ್ತೆ ನಮ್ಮಲ್ಲೆಲ್ಲ ದೇವರು ಇಲ್ವಾ? ಇದ್ದಾನೆ. ಅಲ್ಲ, ನಮ್ಮಲ್ಲೆಲ್ಲ ದೇವರು ಇಲ್ವಾ? ಇಲ್ಲ. ಏನರ್ಥ? ಇದ್ದಾನೋ ಇಲ್ಲ, ಇಲ್ವೋ ಇದ್ದಾನೆ. ಅದಕ್ಕೆ ಅಂದ್ರೆ ಹುಚ್ಚರ ಮಾತು ಅಂತ ವೇದಾಂತ ಅಂದ್ರೆ ಅಂತಂದ್ರೆ ಏನು? ಹೀಗೆ ಇದ್ದಾನ? ಇಲ್ಲ. ಇಲ್ವೋ ಇದ್ದಾನೆ. ಅಂದ್ರೆ ಏನರ್ಥ ಗೊತ್ತಾ? ನಾವು ಮನೆಯಲ್ಲಿದ್ದೇವೆ. ಎಲ್ಲಿದ್ದೀರಾ? ಮನೆಯಲ್ಲಿದ್ದೇನೆ. ಎಲ್ಲಿದ್ದೀರಾ? ಸ್ವಾಮಿಗಳಲ್ಲಿದ್ದಾರೆ. ಸ್ವಾಮಿಗಳು ಕುರ್ಚಿಯಲ್ಲಿ ಕೂತಿದ್ದಾರೆ. ಸ್ವಾಮಿಗಳಿಗೆ ಕುರ್ಚಿ ಆಶ್ರಯ ಅಲ್ವಾ? ನಿಮಗೂ ಕುರ್ಚಿ ಆಶ್ರಯ ಅಲ್ವಾ? ಕುರ್ಚಿ ಇಲ್ಲ ಅಂದ್ರೆ ಬದಕ, ಕುರ್ಚಿ ಇಲ್ಲ ಅಂದ್ರೆ ಬಿದ್ದಾಯ್ತು, ಕೆಳಗೆ ಬಿದ್ದಾಯ್ತು. ನೋಡೋಣ ಕುರ್ಚಿ ಕಾಲು ಮರಿಲಿ, ನೋಡೋಣ ಕುರ್ಚಿ 4 ಅದರ ಕಾಲಿನ ಕೆಳಗೆ 4 ಲಿಂಬೆಹಣ್ಣು ಯಾರಾದ್ರೂ ಇಡ್ಲಿ ನೋಡೋಣ, ಅದರ ಮೇಲೆ ಕೂತ್ಕೊಳ್ಳಿ ನೋಡೋಣ. ಅಥವಾ ಲಿಂಬೆಹಣ್ಣು ಬೇಡದ ಅಪ್ಪಚ್ಚಾಗುತ್ತೆ, ಪೊಣ್ಣದ ಕಾಯಿ ಇಡೋಣ ನೋಡೋಣ. ಕುರ್ಚಿ ಉರುಳುತ್ತೆ. ಉರುಳಿದಾಗ ಏನಾಗುತ್ತೆ? ಬಿದ್ರು. ಹಾಗಾದ್ರೆ ಏನು ನಮಗೆ ಆಶ್ರಯ? ಯಾವುದು ನಮಗೆ ಆಶ್ರಯ? ಕುರ್ಚಿ. ಹಾಗಾದ್ರೆ ನಾನು ಎಲ್ಲಿದ್ದೇನೆ? ನಾನು ಕುರ್ಚಿಯಲ್ಲಿದ್ದೇನೆ ಅಂತ ಹೇಳ್ಬೋದು. ದೇವರು ಎಲ್ಲಿದ್ದಾನೆ? ದೇವರೀಗ ಕುರ್ಚಿಯಲ್ಲಿದ್ದಾನೆ ಅಂತ ಅಲ್ವೋ? ಕುರ್ಚಿಯಲ್ಲಿ ವ್ಯಾಪಿಸಿಕೊಂಡಿದ್ದಾನಲ್ವೋ ದೇವರು? ಕುರ್ಚಿಯಲ್ಲಿದ್ದಾನೆ. ಕುರ್ಚಿ ಬಿದ್ದರೂ ಕೂಡ ದೇವರು ಬೀಳೋಲ್ಲ, ಅದರಿಂದ ಕುರ್ಚಿಯಲ್ಲಿದ್ದಾನ? ನಾನು ಕುರ್ಚಿಯಲ್ಲಿದ್ದೇನೆ. ಯಾಕೆ? ಕುರ್ಚಿ ಬಿದ್ದರೆ ಗೋವಿಂದ, ನಾನು ಬಿದ್ದು ಬಿಟ್ಟೆ, ನಾನು ಹೋದೆ. ಆದ್ರಿಂದ ಈಗ ನಾನು ಇಷ್ಟು ಎತ್ತರದಲ್ಲಿ ಕೂಡ್ಲಿಕ್ಕೆ ಕಾರಣ ಏನು? ಕುರ್ಚಿ ಇದ್ದದ್ದಕ್ಕೆ ಎತ್ತರದಲ್ಲಿ ಕೂತಿದ್ದೇನೆ. ನೀವು ಅಲ್ಲಿ ಕೂತದ್ದಕ್ಕೆ ಕಾರಣ ಏನು? ಕುರ್ಚಿ ಇದ್ದದ್ದಕ್ಕೆ ನೀವು ಕೂತಿದ್ದೀರಾ. ಕುರ್ಚಿ ಹೋಯ್ತು, ಕುರ್ಚಿ ಬಿತ್ತು, ನಾವು ಬೀಳ್ತೇವೆಲ್ಲ ಕೆಳಗೆ. ಆದ್ರಿಂದ ನಾವು ನೀವು ಎಲ್ಲಿದ್ದೇವೆ ಅಂತ ಕೇಳಿದ್ರೆ ಕುರ್ಚಿಯಲ್ಲಿದ್ದೇವೆ ಅಂತ ಹೇಳಬೇಕು.
ದೇವರು ಎಲ್ಲಿದ್ದಾನೆ ಅಂತ ಕೇಳಿದರೆ ಈ ಕುರ್ಚಿಯಲ್ಲಿ ಯದ್ಯಪಿ ದೇವರು ವ್ಯಾಪಿಸಿದ್ದಾನಲ್ವೋ, ದೇವರು ಇಲ್ಲಿ ಇದ್ದಾನ ಅಂತ ಕೇಳಿದರೆ ಇಲ್ಲ ಅಂತ ಅನ್ಬೇಕು. ಯಾಕೆ? ಕುರ್ಚಿ ಬಿದ್ರೂ ಕೂಡ ಕುರ್ಚಿಯಲ್ಲಿದ್ದಂಥ ದೇವರು ಬೀಳೋಲ್ಲ. ಆದ್ದರಿಂದ ದೇವರು ಎಲ್ಲಿದ್ದಾನೆ? ದೇವರು ಕುರ್ಚಿಯಲ್ಲಿದ್ದಾನೆ, ಮೇಜಲ್ಲಿದ್ದಾನೆ, ಕಿಟಕಿಯಲ್ಲಿದ್ದಾನೆ, ಬಾಗಿಲಲ್ಲಿದ್ದಾನೆ, ಮನೆಯಲ್ಲಿದ್ದಾನೆ ಹಾಗೆ ಹೇಳಬಾರದು. ಹಾಗೆ ಹೇಳಿದರೆ ಕುರ್ಚಿ, ಮೇಜಿ, ಕಿಟಕಿ, ಬಾಗಿಲು, ಮನೆ ಇದೆಲ್ಲ ದೇವರಿಗೆ ಆಶ್ರಯ ಅಂತ ಅರ್ಥ ಬರುತ್ತೆ. ಅದು ಇಲ್ಲದಿದ್ರೆ ದೇವರು ಇಲ್ಲ ಅಂತ ಭಾವನೆ ಬರುತ್ತೆ. ಅದಕ್ಕಂದ್ರೆ ಹಾಗಾದ್ರೆ ಮತ್ತೆ ದೇವರೆಲ್ಲಿದ್ದಾನೆ? ದೇವರು ಕಸ್ಮಿನ್ ಪ್ರತಿಷ್ಠಿತ, ಉಪನಿಷತ್ತು ಪ್ರಶ್ನೆ ಮಾಡಿಕೊಂಡಿತು. ದೇವರು ಎಲ್ಲಿದ್ದಾನೆ? ಕಸ್ಮಿನ್, ಎಲ್ಲಿ? ಪ್ರತಿಷ್ಠಿತ, ಇದ್ದಾನೆ. ಅದಕ್ಕೆ ಉತ್ತರ ಕೊಟ್ಟರು, ಸ್ವೇ ಮಹಿಮ್ನಿ ಪ್ರತಿಷ್ಠಿತ, ತನ್ನಲ್ಲೇ ಇದ್ದಾನೆ. ದೇವರು ಎಲ್ಲಿದ್ದಾನೆ? ದೇವರು ತನ್ನಲ್ಲೇ ಇದ್ದಾನೆ. ನಾವು ಎಲ್ಲಿದ್ದೇವೆ? ನಾವು ಮನೆಯಲ್ಲಿದ್ದೇವೆ. ಯಾಕೆ? ಮನೆ ಮಠ ಇಲ್ಲ, ನಮಗೆ ಗತಿಯೇ ಇಲ್ಲ. ನಾವು ಎಲ್ಲಿದ್ದೇವೆ? ಮನೆಯಲ್ಲಿದ್ದೇವೆ. ದೇವರು ಎಲ್ಲಿದ್ದಾನೆ? ತನ್ನಲ್ಲಿದ್ದಾನೆ. ದೇವರು ಎಲ್ಲಿದ್ದಾನೆ? ಮನೆಯಲ್ಲಿದ್ದಾನೆ ಅಂತ ಹೇಳಿಬಿಟ್ರೆ ದೇವರಿಗೆ ಮನೆ ಆಶ್ರಯ ಅಂತ ಆದೀತು. ಗರುಡನಿಗೆ ಹಾಗೆ ಅಹಂಕಾರ ಬಂದದ್ದಂತೆ, ಗರುಡನಿಗೆ ಅದಕ್ಕೆ ಸೊಕ್ಕು ಬಂದದ್ದಂತೆ. ಗರುಡ ಹೀಗೆ ನರಕಾಸುರನನ್ನು ಸಂಹಾರ ಮಾಡಿ ಅವನ ಮನೆಯಲ್ಲಿ ಏನೆಲ್ಲ ಅವ ಕದ್ದು ತಂದದ್ದಿತ್ತೋ, ದರೋಡೆ ಮಾಡಿ ತಂದದ್ದೇನೆಲ್ಲ ಇತ್ತೋ ಅದನ್ನೆಲ್ಲ ಹಿಡ್ಕೊಂಡು ಕೃಷ್ಣ ಗರುಡನ ಮೇಲೆ ಕೂತ. ಇನ್ನು ಎಲ್ಲಿಗೆ ಹೋಗಬೇಕು? ಯಾರ್ಯಾರ ಸೊತ್ತು ಕದ್ದಿದ್ದಾನೋ ಅವರವರಿಗೆ ಅದನ್ನು ತಲುಪಿಸಬೇಕು ಅಂತ ಕೃಷ್ಣ ಪೊಲೀಸ್ ಇಲಾಖೆಯಲ್ಲಿದ್ದವ. ಅವರವರಿಗೆ ಆ ವಸ್ತುವನ್ನು ತಲುಪಿಸಬೇಕು ಅಂತ ಕೃಷ್ಣ ಅದನ್ನು ಗರುಡನ ಮೇಲೆ ಹಿಡ್ಕೊಂಡು ಸೀದಾ ಸ್ವರ್ಗಕ್ಕೆ ಹೋದ. ಹೋಗುವಾಗ ಗರುಡನಿಗೆ ಸ್ವಲ್ಪ ಪಿತ್ತ ಏರಿತು. ಅವ ಅಂದ, ನೋಡಿ ನಾನು ಯಾರು ಗೊತ್ತಾ? ಯಾರು? ನನ್ನ ಬೆನ್ನಲ್ಲಿ ಕೂತವನನ್ನು ನೋಡಿ, ಆವಾಗ ನಾನು ಯಾರು ಅಂತ ಗೊತ್ತಾಗುತ್ತೆ ಅಂದ. ಯಾರು ನಿನ್ನ ಬೆನ್ನಲ್ಲಿ ಕೂತವ? ನಿಮ್ಮ ಜಗದ್ದೋರಕ ಅಂತಿದ್ದಾನಲ್ಲ, 3 ಜಗತ್ ಪಾಲಕ ಅಂತಿದ್ದಾನಲ್ಲ, ಅವನನ್ನು ಹೊರೋದು ನಾನೇ ಅಂದ. ಆವಾಗ ಅಂದ, ಓಹೋ, ಪಿತ್ತ ನೆತ್ತಿಗೇರಿದ್ರೆ ಹೀಗೆ ಆಗುತ್ತೆ ಅಂದ. ಅಲ್ಲೇ ಒಂಚೂರು ಗರುಡನನ್ನು ಚಿವಿಟಿದ. ಆ ಚಿವಿಟಿದ್ದು ಗರುಡನಿಗೆ ಏನು ಆವಾಗ ಕೃಷ್ಣ 5000 ವರ್ಷದ ಹಿಂದೆ ಏನು ಚಿವಿಟಿದ್ನೋ ಅದು ಇನ್ನೂ ಕೂಡ ಆ ಗಾಯ ಅವನಿಗೆ ಮಾಸಿಲ್ಲ. ನಮ್ಮಲ್ಲಿ ಈಗಲೂ ಕೂಡ ಆಕಾಶದಲ್ಲಿ ಗರುಡ ಹಾರುತ್ತಲ್ಲ, ನಮ್ಮಲ್ಲಿ ಹಳ್ಳಿಗಳಲ್ಲಿ ಉಂಟು, ಈಗಲೂ ಚೆನ್ನಾಗಿ ಚಾಲ್ತಿಯಲ್ಲಿ ಉಂಟು. ಅದು ಕುತ್ತಿಗೆಯಲ್ಲಿ ಕಪ್ಪು ಇದ್ದದ್ದು, ಕುತ್ತಿಗೆಯಲ್ಲಿ ಬಿಳಿ ಇದ್ದದ್ದು ಅಂತ 2. ಅದರಲ್ಲಿ ಕುತ್ತಿಗೆಯಲ್ಲಿ ಬಿಳಿ ಇದ್ದದ್ದು ಹಾರತಾ, ಅದು ರೆಕ್ಕೆ ಹೀಗೆ ಮಾಡ್ತಾ ಇರಬಾರ್ದು, ಸ್ವಲ್ಪ ಹೀಗೆ ಮಾಡಿ ಆಮೇಲೆ ರೆಕ್ಕೆಯನ್ನು ಹಾಗೆ ನಿಮ್ಮ ಫಲಾಯಂತೆ ಹಾಗೆ ಮಾಡಿ ಅದು ಹಾರ್ತಾ ಇದ್ರೆ ಗೇಲು ಅಂತ ಹೇಳಿ ನೆಲದಲ್ಲಿ 3 ಗೆರೆ ಹಾಕಬೇಕು. ಇದು ಹಳ್ಳಿಗಳಲ್ಲಿ ಈಗಲೂ ನಡ್ಕೊಂಡು ಬಂದು ಅಂತ ಗರುಡ ನೋಡಿದ್ರೆ ಗೇಲ್ ಅಂತ, ಅದು ದೇವರ ವಾಹನ ಗರುಡ, ಆರಾಮವಾಗಿ ಹೋಗ್ತಾ ಇದ್ದಾನೆ ಅಂತ ಅರ್ಥ ಅಂತ. ಆದ್ರೆ ಒಮ್ಮೊಮ್ಮೆ ಏನಾಗುತ್ತೆ ಗೊತ್ತಾ? ಆ ಗರುಡನಿಗೂ ಕಾಗೆಗಳ ಉಪದ್ರ ಉಂಟಾ? ಆಚೆಯಿಂದ ಈಚೆಯಿಂದ 1-2-3 ಕಾಗೆಗಳು ಬಂದು ಒಂಚೂರು ಚುಚ್ಚುವುದು, ಆಮೇಲೆ ಪುನಃ ದೂರ ಹೋಗುವುದು. ಪಾಪ ಗರುಡ ಕಾಗೆಯಿಂದ ತಪ್ಪಿಸ್ಕೊಂಡು ಮುಂದೆ ಹೋದಾಗ ಮತ್ತೊಂದು ಕಡೆ ಇನ್ನೊಂದು ಕಾಗೆ ಬಂತು, ಅದೊಂಚೂರು ಎಲೆಗೆ ಬಾಯಿ ಹಾಕಿದಂತೆ ಒಂಚೂರು ಚುಚ್ಚಿತು, ಅಲ್ಲಿಂದ ಮುಂದೆ ಹೋಯಿತು. ಇದು ಏನಂತೆ ಗೊತ್ತಾ? ಹಳ್ಳಿಯವರ ಹತ್ರ ಕೇಳಿ. ಅದು ಗರುಡನಿಗೆ ಆ ದಿವಸ ಅಹಂಕಾರ ಬಂದಿತ್ತು, ದೇವರ ಮುಂದೆ ಅಹಂಕಾರ ಪ್ರದರ್ಶನ ಮಾಡಿದ್ದ, ದೇವರದಕ್ಕೆ ಚಿವುಟಿದ್ದು, ಆ ಚಿವುಟಿದ್ದು ಅದು ಈಗಲೂ ಕೂಡ ಉಳ್ಕೊಂಡದ್ದು ಅಂತ. ಹಾಗಾದ್ರೆ ಎಲ್ಲರಿಗೂ ಕೂಡ ಅಹಂಕಾರ ಎನ್ನತಕ್ಕಂಥದ್ದು ಉಂಟೇ ಉಂಟಲ್ಲ. ರುದ್ರದೇವರನ್ನು ಆರಂಭಿಸಿಕೊಂಡು ಪ್ರತಿಯೊಬ್ಬರಿಗೂ ಕೂಡ ಇಂಥ ಅಹಂಕಾರ ಎನ್ನತಕ್ಕಂಥದ್ದನ್ನುಂಟು. ಹಾಗಾದ್ರೆ ಎಲ್ಲಿದ್ದಾನೆ ಭಗವಂತ? ಗರುಡನ ಹತ್ರ ಕೇಳಿದ್ರಿಂದ ನನ್ನ ಬೆನ್ಮೇಲೆ ಇದ್ದಾನೆ ಎಂದ. ಸ್ವೇ ಮಹಿಮ್ನಿ ಪ್ರತಿಷ್ಠಿತ. ದೇವರು ಎಲ್ಲಿ ಇದ್ದಾನೆ ಅಂತ ಕೇಳಿದರೆ ಆಧ್ಯಾತ್ಮಿಕರ ಉತ್ತರ ಏನು ಗೊತ್ತಾ? ಚೆನ್ನಾಗಿ ತಿಳಿದವರ ಉತ್ತರ ಏನು ಗೊತ್ತಾ? ದೇವರು ದೇವರಲ್ಲಿ ಇದ್ದಾನೆ ಅಂತ ಉತ್ತರ. ಒಂದು ಶಾಸ್ತ್ರದ ಮಾತು ಹೇಳ್ತೇನೆ, ಸ್ವಲ್ಪ ಕಷ್ಟ ಇರಬಹುದು. ಈಶಃ ದೇಶಃ ಕಾಲಶ್ಚ ಸ್ವಗತಃ ಏವ ಸರ್ವದಾ ಅಂತ ಒಂದು ಮಾತು. ಈಶಃ ದೇಶಃ ಕಾಲಃ, ಈ 3 ಶಬ್ದದ ಅರ್ಥ ಆಯ್ತಲ್ಲ. ಈಶಃ ದೇಶಃ ಕಾಲಃ ಏನು? ಸ್ವಗತಾವೇವ ಸರ್ವದಾ, ಸರ್ವದಾ ಯಾವಾಗಲೂ, ಸ್ವಗತಃ ತನ್ಮಲ್ಲೇ ಇರುವುದು. ದೇಶ ಎಲ್ಲಿಂಟು, ಜಾಗ ಎಲ್ಲಿಂಟು, ಆ ಜಾಗ ಎಲ್ಲಿಂಟು, ಆ ಜಾಗ ಆ ಜಾಗದಲ್ಲೇ ಇರುವುದು. ಈ ಕಾಲ ಎಲ್ಲಿಂಟು? ಈಗ ವರ್ತಮಾನ ಕಾಲ ಅಲ್ವೋ? ಈಗ ಈ ಕ್ಷಣ ಇದು ವರ್ತಮಾನ ಕಾಲ. ಇದು ಎಲ್ಲಿ ಉಂಟು, ಯಾವ ಕಾಲದಲ್ಲಿ ಉಂಟು? ನಾವೊಂದು ಏನಾದರೂ ಉಂಟು ಅಂತಂದಾಗ ಯಾವಾಗ ಉಂಟು, ಎಲ್ಲಿ ಉಂಟು ಅಂತ ಕೇಳೋದು ಪ್ರಶ್ನೆ ಉಂಟಲ್ಲ ನಮ್ಮಲ್ಲಿ. ಸರಿ, ಕಾಲ, ಈಗ ಕಾಲ 6 ಗಂಟೆ 18 ನಿಮಿಷ. ಈ 6 ಗಂಟೆ 18 ನಿಮಿಷ ನಾನು ಯಾಕೆ ಹೇಳಿದ್ದು ಅಂದರೆ ಇನ್ನೊಂದು 3/4 ಗಂಟೆ ಕೊಡಬೇಕು ಅಂತ ಅದಕ್ಕೆ ಹೇಳಿದ್ದು.
6 ಗಂಟೆ 18 ನಿಮಿಷ ಎನ್ನುವ ಕಾಲ ಉಂಟಲ್ಲ, ಇದು 6 ಗಂಟೆ 19 ನಿಮಿಷದಲ್ಲಿ ಉಂಟಾ ಅಥವಾ 6 ಗಂಟೆ 17 ನಿಮಿಷದಲ್ಲಿ ಉಂಟಾ? ಇಲ್ಲಲ್ಲ. 6 ಗಂಟೆ 17 ನಿಮಿಷದಲ್ಲಿ 6 ಗಂಟೆ 18ನೇ ನಿಮಿಷ ಇಲ್ಲಲ್ಲ, ಅಥವಾ 6 ಗಂಟೆ 19ನೇ ನಿಮಿಷದಲ್ಲಿ ಕೂಡ 6 ಗಂಟೆ 18ನೇ ನಿಮಿಷ ಇಲ್ಲಲ್ಲ. 6 ಗಂಟೆ 18ನೇ ನಿಮಿಷ ಎಲ್ಲಿ ಉಂಟು? 6 ಗಂಟೆ 18ನೇ ನಿಮಿಷದಲ್ಲೇ ಉಂಟು. 19 ನಿಮಿಷದಲ್ಲಿಯೂ ಇಲ್ಲ. ವರ್ತಮಾನ ಕಾಲ ಭೂತಕಾಲದಲ್ಲಿ ಇಲ್ಲ, ಭವಿಷ್ಯತ್ ಕಾಲದಲ್ಲಿ ಇಲ್ಲ. ವರ್ತಮಾನ ಕಾಲದಲ್ಲೇ ಇರುವುದು. ಏನಂದ್ರು? ಕಾಲ ಸ್ವಗತಾವೇವ, ಕಾಲ ತನ್ನಲ್ಲೇ ಇರುವುದು, ದೇಶ ತನ್ನಲ್ಲೇ ಇರುವುದು, ಅದೇ ರೀತಿಯಲ್ಲಿ ಈಶ ತನ್ನಲ್ಲೇ ಇರುವುದು. ಈಗ ಕೇಳುವಾಗ ನಾವು ಹೇಳಿಬಿಡ್ತೇವೆ ರಾಜಾಂಗಣ ಎಲ್ಲಿ ಉಂಟು? ಕೃಷ್ಣ ಮಠದಲ್ಲಿ ಉಂಟು ಅಂತೇವೆ ಅಲ್ವಾ? ಕೃಷ್ಣ ಮಠದಲ್ಲಿ ಅಲ್ಲಿ ಉಂಟಾ ರಾಜಾಂಗಣ? ಕೃಷ್ಣ ಮಠ ಅಂದರೆ ಅಲ್ಲಿಯೂ ಆಗುತ್ತೆ. ಅಲ್ಲಿ ಉಂಟಾ? ಮತ್ತೆ ಎಲ್ಲಿ ಉಂಟು? ರಾಜಾಂಗಣ ಎಲ್ಲಿ ಉಂಟು? ಇಲ್ಲಿ ಉಂಟು. ಇಲ್ಲಿ ಉಂಟು ಅಂದರೆ ಇಲ್ಲಿ ಅಂದರೆ ಎಲ್ಲಿ ಅದು? ಆ ಇಲ್ಲಿ ಶಬ್ದಕ್ಕೆ ಏನರ್ಥ? ಇಲ್ಲಿ ಅಂತ ಅಲ್ಲ, ಇಲ್ಲಿ ಅಲ್ಲ, ಅಲ್ಲಿ ಲಿ ಅನ್ನೋದಕ್ಕೆ ಅಡಿ ಒತ್ತು ಕೊಟ್ಟಿದ್ದೇನೆ. ಕೃಷ್ಣ ರಾಜಾಂಗಣ ಎಲ್ಲಿ ಉಂಟು? ರಾಜಾಂಗಣ ಸ್ವಲ್ಪ ಸಿಟ್ಟು ಬಂದ್ರೆ ಏನಂತೇವೆ ಗೊತ್ತಾ? ರಾಜಾಂಗಣ ಎಲ್ಲಿರ್ಬೇಕು ಅಲ್ಲೇ ಉಂಟು ಅಂತ ಅಂದು ಬಿಡ್ತೇವೆ. ಏನರ್ಥ? ರಾಜಾಂಗಣದಲ್ಲೇ ಉಂಟು ಅಂತ ಅರ್ಥ ಅನ್ನೋ ಇದಕ್ಕೆ. ಹಾಗಾದ್ರೆ ದೇಶ ಇದು ಹೇಳುವಾಗ ಮಾತ್ರ ಕೃಷ್ಣ ಮಠ ಎಲ್ಲಿ ಉಂಟು? ಉಡುಪಿ ಜಿಲ್ಲೆಯಲ್ಲಿ ಉಂಟು ಅಂತೇವೆ. ಮತ್ತೆ ಅದು ಬೇರೆ 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 ಮುಂದೆ ಉಡುಪಿ ಜಿಲ್ಲೆ ಎಲ್ಲಿ ಉಂಟು ಅಂತ ಕೇಳಿದ್ದಕ್ಕೆ ಕರ್ನಾಟಕದಲ್ಲಿ ಉಂಟು, ಕರ್ನಾಟಕ ಎಲ್ಲೆಲ್ಲ ಹೋಗುತ್ತೆ. ಸರಿ, ಈ ನಿಜವಾದ ಪ್ರಶ್ನೆಗೆ ಉತ್ತರ ಯಾವ ರೀತಿ ಬರುತ್ತೆ? ನಾನೀಗ ಕರಾರುವಾಕ್ಕಾಗಿ ರಾಜಾಂಗಣ ಎಲ್ಲಿ ಉಂಟು ಅಂತ ನಾನು ಕೇಳಿದ್ರೆ ನೀವು ಕೃಷ್ಣ ಮಠದಲ್ಲಿ ರಾಜಾಂಗಣ ಉಂಟು ಅಂತ ಹೇಳ್ತೀರಾ? ಹೇಳಿದ್ರೆ ಕೃಷ್ಣ ಮಠದಲ್ಲಿ ಉಂಟಾ ರಾಜಾಂಗಣ? ಮತ್ತೆ ಎಲ್ಲಿ ಉಂಟು ರಾಜಾಂಗಣ? ಇಲ್ಲಿಗೆ ಬಂದು ಆವಾಗ ನಾವು ಕೇಳುವ ಕ್ರಮ ಏನಂತಂದ್ರೆ, ರಾಜಾಂಗಣ ಯಾವುದ್ರಿ? ಇದೇ ರಾಜಾಂಗಣ ಅಂತಂತೇವೆ. ಇದೇ ರಾಜಾಂಗಣ ಅಂದ್ರೆ ಇಲ್ಲಿ ರಾಜಾಂಗಣ ಉಂಟು ಅಂತ ಅರ್ಥ. ಇಲ್ಲಿ ಅಂತ ಯಾವುದನ್ನು ತೋರಿಸಿದ್ರು? ರಾಜಾಂಗಣವನ್ನೇ ತೋರಿಸಿ ರಾಜಾಂಗಣದಲ್ಲಿ ರಾಜಾಂಗಣ ಉಂಟು ಅಂತ ಅಷ್ಟೇ ತಾನೆ. ಹಾಗಾದ್ರೆ ಜಾಗ ತನ್ನಲ್ಲೇ ತಾನಿರುವುದು, ಕಾಲ ತನ್ನಲ್ಲೇ ತಾನಿರುವುದು. ಅದೇ ರೀತಿ ಭಗವಂತ ಸ್ವೇ ಮಹಿಮ್ನಿ ಪ್ರತಿಷ್ಠಿತ. ಕೃಷ್ಣ ನಿನ್ನ ಸ್ವಂತ ತಾಕತ್ತಿನಿಂದಾಗಿ ನೀನು ಪ್ರಕೃತಿಯ ನಿನ್ನ ಹೆಂಡತಿಯನ್ನು ಮೆಟ್ಟಿ ನಿಂತವ. ಇಂತಹ ನಿನಗೆ ಎಲ್ಲಿಂದ ಬೆಳಕು ಬರುತ್ತೆ, ಎಲ್ಲಿಂದ ಈ ಉರಿ ಬರುತ್ತೆ ಅಂತ ಗೊತ್ತು. ನೀನು ಅವತಾರ ಮಾಡಿದ್ದೇ ನಮ್ಮಂತಹ ಪಾಮರರನ್ನು ರಕ್ಷಣೆ ಮಾಡುವುದಕ್ಕೋಸ್ಕರ. ಆದ್ರಿಂದ ಕಾಪಿಡಿ, ನಮ್ಮನ್ನು ಕಾಪಾಡು ಅಂತ ಕೃಷ್ಣನಲ್ಲಿ ಹೇಳಿದಾಗ ಕೃಷ್ಣ ಹೀಗೀಗೆ ಅಂತ ಎಲ್ಲ ಉತ್ತರ ಕೊಟ್ಟ. ಅಶ್ವತ್ಥಾಮನನ್ನು ಬಂಧಿಸಿದ್ದ ಮೊನ್ನೆ ದಿವಸ ನಾವು ನೋಡಿದ್ದೆವು. ಆ ಬಂಧನದ ಕ್ರಮ ಪಶು ಅಂತ ದೃಷ್ಟಿಯಲ್ಲಿ ನೋಡಿದ್ದೆವು, ಕರು ಎನ್ನುವ ದೃಷ್ಟಿಯಲ್ಲಿ ನೋಡಿದ್ದೆವು, ಆಹುತಿ ಎನ್ನುವ ದೃಷ್ಟಿಯಲ್ಲಿ ನೋಡಿದ್ದೆವು, ಹಾಲು ಕರೀಲಿಕ್ಕೆ ಬೇಕಾಗಿರತಕ್ಕಂಥ ಕರು ಎನ್ನುವ ದೃಷ್ಟಿಯಲ್ಲಿ ನೋಡಿದ್ದೆವು. ಅದರ ಹಿನ್ನೆಲೆ ಮತ್ತೊಮ್ಮೆ ನಾನು ಗಟ್ಟಿ ಮಾಡಿಕೊಳ್ಳುವುದು ಅಂತಾದರೆ ಸರಸ್ವತಿ ವಾಕ್ಯರೂಪ. ಏನು ನಾವು ವಾಕ್ಯಗಳನ್ನು ಒಂದು ಶ್ಲೋಕ ಹೇಳ್ತೇವೆ, ಆ ಶ್ಲೋಕದ ಅಭಿಮಾನಿನಿ ಸರಸ್ವತಿ ಇದ್ದಾಳಲ್ಲ, ಅವಳನ್ನು ಗೋವು ಅಂತ ತಿಳ್ಕೊಳ್ಳೋಣ. ಆದ್ದರಿಂದಲೇ ಕೆಚ್ಚಲು 4. ಆದ್ದರಿಂದಲೇ ಪ್ರತಿಯೊಂದು ಶ್ಲೋಕದಲ್ಲಿ ಕೂಡ ಪಾದಗಳು 4. ಅದನ್ನು ಪಾದ ಅಂತ ಕರೀತೇವೆ. ಒಂದು ಶ್ಲೋಕ ಅಂತಂದ ಮೇಲೆ 4 ಇರುತ್ತಲ್ಲ. ವಕ್ರತುಂಡ ಮಹಾಕಾಯ, ಅಲ್ಲಿಗೊಮ್ಮೆ ನಿಲ್ಲಿಸ್ತೇವೆ, ಅದಕ್ಕೊಂದು ಪಾದ ಅಂತ ಹೆಸರು. ಕೋಟಿ ಸೂರ್ಯ ಸಮಪ್ರಭ, ಇನ್ನು ಕೆಲವರಲ್ಲಿ ಸೂರ್ಯಕೋಟಿ ಸಮಪ್ರಭಾ ಅಂತ ಉಂಟು, ಇನ್ನು ಕೆಲವರಲ್ಲಿ ಬಾಲಸೂರ್ಯ ಸಮಪ್ರಭಾ ಅಂತ ಉಂಟು. ಏನು ಬೇಕಾದರೂ ಹೇಳೋಣ, ಅಡ್ಡಿ ಇಲ್ಲ. ಕೋಟಿ ಸೂರ್ಯ, ಕೆಲವರಿಗೆ ಸಂಶಯ, ಅಲ್ಲ ಸೂರ್ಯನಿಗಿಂತ ಚಿಕ್ಕವ ಅಲ್ವಾ ಗಣಪತಿ, ಅವನಿಗೆ ಸೂರ್ಯಕ್ಕೂ ಸಾವಿ ಎಂಥದ್ದು, ಕೋಟಿ ಸೂರ್ಯರಷ್ಟು ಅವನಿಗೆ ಬೆಳಕ ಅಂದರೆ ಇರಬಾರ್ದು ಅಂತ ಏನಿಲ್ಲ. ಸೂರ್ಯ ಅನುಗ್ರಹ ಮಾಡಿದರೆ ಕೋಟಿ ಅಲ್ಲ, ಕೋಟಿಯೂ ಇರ್ಬೋದು ಆ ಗಣಪತಿಗೆ, ಏನು ಅಡ್ಡಿ ಇಲ್ಲ. ಕೋಟಿ ಸೂರ್ಯ ಸಮಪ್ರಭ, ಅಥವಾ ಸೂರ್ಯರು ಕೋಟಿಗಳು, ಕೋಟಿ ಸೂರ್ಯಗಳು. ಇನ್ನು ಕೆಲವರಿಗೆ ಅದು ಸ್ವಲ್ಪ ಕಸಿಬಿಸಿ ಆಗುತ್ತೆ, ಮುಜುಗರ ಆಗುತ್ತೆ. ಅದಕ್ಕೆ ಅವರು ಏನು ಮಾಡ್ತಾರೆ ಅಂತಂದು ಬಿಟ್ರೆ ಬಾಲ ಸೂರ್ಯ ಸಮಪ್ರಭಾ ಅಂತಂದ್ರು. ಬಾಲ ಸೂರ್ಯ ಅಂದರೆ ಉದಿಸುವ ಸೂರ್ಯ ಅಂತ ಅರ್ಥ. ಸೂರ್ಯ ಉದಿಸಿಕೊಂಡು ಬರುವಾಗ ಹೇಗಿರ್ತಾನೆ? ಕೆಂಪಿರ್ತಾನೆ. ಗಣಪತಿಯನ್ನು ಹೇಗೆ ಚಿಂತನೆ ಮಾಡಬೇಕು ಅಂತಂದ್ರೆ ಕೆಂಪು ಬಣ್ಣದ ಗಣಪತಿಯನ್ನು ಚಿಂತನೆ ಮಾಡಬೇಕು. ನಾಳೆಲ್ಲ ನಾಡ್ದು ಬರ್ತಾನೆ ನೋಡಿ, ಹೇಗೆ ಬರ್ತಾನೆ? ಅಬ್ಬಾ ಅದ್ಭುತ, ವಿಕಾರ, ನಾನಾ ರೀತಿಯಲ್ಲಿ ಬರ್ತಾನೆ. ನಮ್ಗೆ ಎಣಿಸ್ಲಿಕ್ಕೂ ಸಾಧ್ಯ ಇಲ್ಲ ಆ ರೀತಿಯಲ್ಲಿ. ನಮಗೂ ಬಿಡಿ, ಗಣಪತಿಗೂ ಎಣಿಸ್ಲಿಕ್ಕೆ ಸಾಧ್ಯ ಆಗುದು. ಗಣಪತಿಯೇ ಬಂದುಬಿಟ್ರೆ ಇದು ನಾನಾ ಅಂತ ಎಣಿಸ್ತಾನಂತೆ, ಆ ರೀತಿ ಬರ್ಲಿಕ್ಕಿದ್ದಾನೆ ನೋಡಿ. ಇಡೀ ಮೈ ಕೆಂಪು ಬಣ್ಣ. ಆದ್ರಿಂದ ಬಾಲ ಸೂರ್ಯ ಆಯ್ತಾ. ವಕ್ರತುಂಡ ಮಹಾಕಾಯ, ಕೋಟಿ ಸೂರ್ಯ ಸಮಪ್ರಭ, ನಿರ್ವಿಘ್ನಂ ಕುರುಮೇ ದೇವ, ಸರ್ವ ಕಾರ್ಯೇಷು ಸರ್ವದಾ ಅಂತ 4 ಅಲ್ವೋ? ಏನಿದು? ಇದೊಂದು ಶ್ಲೋಕ ಅಲ್ವೋ? ಶ್ಲೋಕದಲ್ಲಿ 4 ಬಂತಲ್ಲ, ಈ 4 ಸರಸ್ವತಿಯ ಕೆಚ್ಚಲು ಅಂತ ಚಿಂತನೆ ಮಾಡಬೇಕು.
ಈ ವಾಕ್ಯಕ್ಕೆ ಅಭಿಮಾನಿನಿಯಾಗಿರತಕ್ಕಂಥವಳು ಸರಸ್ವತಿ. ವಿದ್ಯೆಗೆ ಸರಸ್ವತಿ ತಾನೆ, ಶ್ಲೋಕಕ್ಕೆ ಸರಸ್ವತಿ ತಾನೆ. ಸರಸ್ವತಿಯನ್ನು ಗೋವು ಅಂತ ಚಿಂತನೆ ಮಾಡೋಣ. ಅದರಲ್ಲಿ 4 ಏನಿದೆ ಅದನ್ನು ಅವಳ ಕೆಚ್ಚಲು ಅಂತ ಚಿಂತನೆ ಮಾಡೋಣ. ಆ 4 ಪಾದ ಉಂಟಲ್ಲ, 4 ಕಡೆ ನಿಲ್ಲಿಸ್ತೇವಲ್ಲ, ಆ ಶ್ಲೋಕ ಉಂಟಲ್ಲ, ಅದರಿಂದ ಏನು ಅರ್ಥ ಹೊರಡುತ್ತೆ, ಆ ಅರ್ಥವನ್ನು ಹಾಲು ಅಂತ ಚಿಂತನೆ ಮಾಡೋಣ. ಪ್ರತಿಯೊಂದು ಶ್ಲೋಕವು ಅರ್ಥ ಕೊಡುತ್ತಲ್ಲ, ಹೊರಡಿಸ್ತಕ್ಕಂಥ ಅರ್ಥವನ್ನು ಹಾಲು ಅಂತ ಚಿಂತನೆ ಮಾಡೋಣ. ಒಳ್ಳೆ ಹಾಲು ಸಿಗಬೇಕಾ, ಹಾಲು ಚೆನ್ನಾಗಿ ಸಿಗಬೇಕಾ, ಆ ಶ್ಲೋಕದಿಂದ ಪೂರ್ತಿ ಅರ್ಥ ಸಿಗಬೇಕಾ, ಕರುವನ್ನು ಮೊದಲು ಬಿಡಿ. ಆವಾಗ ಆಕಳು ಹಾಲನ್ನು ಚೆನ್ನಾಗಿ ಇಳಿಸುತ್ತೆ. ಯಾರು ಕರು? ವತ್ಸಃ ಸದಾಶಿವ. ಮಹಾರುದ್ರ ದೇವರು ಕರು. ಆ ಮಹಾರುದ್ರ ದೇವರೆಂಬ ಕರು ಅಂದರೆ ಮಹಾರುದ್ರ ದೇವರ ಅನುಗ್ರಹ ಆಯಿತು ಅಂತಂದ್ರೆ ಆ ಶ್ಲೋಕದ ಅರ್ಥ ನಮಗೆ ಚೆನ್ನಾಗಿ ಸಿಗುತ್ತೆ, ಪೂರ್ತಿ ಸಿಗುತ್ತೆ. ಇನ್ನು ಸ್ವಾರಸ್ಯ ಗೊತ್ತಾ ಇದರಲ್ಲಿ? ಆಕಳು ಕರು ಹಾಕುತ್ತಲ್ಲ, ಕರು ಹಾಕಿದ ಮೇಲೆ 10 ದಿವಸ ನಾವು ಹಾಲನ್ನು ಕರೆಯುವಂತಿಲ್ಲ. ಏನೋ ಆಮೆಯೋ ಎಂಥದೋ ಅಂತ ಬಿಡಿ. ಅದೇ ದಿವಸ ನೋಡಿ, ಅದೇ ದಿವಸ, ಆಮೇಲೆ 10 ದಿವಸ ನಂತರದಲ್ಲಿ ನಮಗೆ ಅದರ ಹಾಲು ಸಿಗೋದು. 3ನೇ ಹಾಲು ನಮಗೆ ಸಿಗೋದು. ಎರಡನೇ ಹಾಲು ಇಲ್ಲ, ಮೊದಲನೇ ಹಾಲು ಇಲ್ಲ. ಮೊದಲನೇ ಹಾಲಿಗೆ ಏನು ಹೆಸರು ಗೊತ್ತಾ? ಹಳ್ಳಿ ಈಗಲೂ ಕೂಡ ತೆಟ್ಟುಪೇರು ಅಂತ. ಕರು ಹಾಕಿದ ತಕ್ಷಣ, ಆಕಳು ಕರು ಹಾಕಿದ ತಕ್ಷಣ ಏನು ಮಾಡ್ತಾರೆ, ತಿಳಿದವರು ಏನು ಮಾಡ್ತಾರೆ ಅಂತಂದರೆ, ಆಕಳಿನ ಕೆಚ್ಚಲಿನಿಂದ ಎಲ್ಲ ಏನು ಹಾಲು ಇರುತ್ತೆ ಆ ಹಾಲನ್ನು ಪೂರ್ತಿ ಕರೀತಾರೆ. ಕರೆದು ಪಾತ್ರೆಯಲ್ಲಿ ಹಿಡ್ಕೊಳ್ಳೋಲ್ಲ, ಮತ್ತೆ ಪೂರ್ತಿ ನೆಲಕ್ಕೇನೆ ಆ ಹಾಲನ್ನು ಕರೆಯುವುದು, ಹಟ್ಟಿಗೇನೆ ಆ ಹಾಲನ್ನು ಕರೆಯುವುದು. ಅದಕ್ಕೆ ಹೆಸರು ಅದೇ ಬೇರೆ ಭಾಷೆಯಲ್ಲಿ ಹೇಳುವುದಾದ್ರೆ ಹಾಳು ಹಾಲು ಅಂತ, ತೆಟ್ಟು ಪೇರು ಅಂತ ಅದಕ್ಕೆ ಕರೀತಾರೆ. ಹಾಗಾದ್ರೆ ಅದು ಹಾಲು ಇಲ್ವಾ? ನಂತರದಲ್ಲಿ 10 ದಿವಸದ ತನಕ ಪುನಃ ಸಿಗತಕ್ಕಂಥ ಹಾಲು ಅದು ಕೂಡ ನಮಗೆ ಕುಡಿಲಿಕ್ಕೆ ಯೋಗ್ಯ ಅಲ್ಲ. ಮತ್ತೆ 11ನೇ ದಿವಸದ ನಂತರದ ಹಾಲು. ಹಾಗಾದ್ರೆ 3 ರೀತಿಯ ಹಾಲು ಅದರಲ್ಲಿ ಉಂಟಲ್ಲ. ಅದೇ ರೀತಿಯಲ್ಲಿ ಪ್ರತಿಯೊಂದು ಶ್ಲೋಕದಲ್ಲಿಯೂ ಕೂಡ 3 ರೀತಿಯ ಅರ್ಥಗಳು ಇವೆ. ಪ್ರತಿಯೊಂದು ಶ್ಲೋಕಕ್ಕೂ ಕೂಡ ಏನು ನಾವು ಈ ದಿವಸ ಶ್ಲೋಕ ಅಂತಂತೇವೋ, ಪ್ರತಿಯೊಂದು ಶ್ಲೋಕಕ್ಕೂ ಬಿಡಿ, ಪ್ರತಿಯೊಂದು ಶಬ್ದಕ್ಕೂ 3 ಅರ್ಥ ಉಂಟು ಅಂತಾರೆ. ಅದರಲ್ಲಿ ಮೊದಲಿನ ಅರ್ಥ ನಮಗೆ ನಿಮಗೆ ಸಾಮಾನ್ಯ ಲೋಕಕ್ಕೆ ಸಂಬಂಧಪಟ್ಟ ಒಂದು ರೀತಿಯಲ್ಲಿ ತೆಟ್ಟು ಪೇರು ಅಂತ ಹೇಳ್ಬೋದು, ಆ ಅರ್ಥ ನಮಗೆ ಬೇಡ. 2ನೇ ಅರ್ಥ ದೇವತಾ ಪರವಾದ್ದು. 3ನೇ ಅರ್ಥ ಭಗವಂತನಿಗೆ ಸಂಬಂಧಪಟ್ಟದ್ದು. ತ್ಯರ್ಥತಾಂ ಶ್ರುತಿಷು ವಿತ್ತ ಆಚಾರ್ಯ ಮಧ್ವರಂತಾರೆ. ಪ್ರತಿಯೊಂದು ವೇದದ ಮಾತಿಗೂ ಕೂಡ, ವೇದ ಅಂದರೆ ತಿಳಿಸಿಕೊಡ್ಲಿಕ್ಕಿದ್ದ ಶಬ್ದಕ್ಕೆ ವೇದ ಅಂತ ಹೆಸರು. ನಮ್ಮ ಬಾಯಿಂದ ಬಂದ ಶಬ್ದಗಳೆಲ್ಲ ವೇದವೇ, ದೇವರನ್ನು ತಿಳಿಸಿಕೊಡ್ಲಿಕ್ಕೆ ಇದ್ದದ್ದು. ಪ್ರತಿಯೊಂದು ಶಬ್ದವು ಕೂಡ 3 ರೀತಿಯಲ್ಲಿ ತೆರೆದುಕೊಳ್ಳುತ್ತೆ ಅಂತಾರೆ. ಅದರಲ್ಲಿ ಮೊದಲಿನ ಅರ್ಥ ನಮಗೆ ಲೌಕಿಕವಾಗಿ ಸಂಬಂಧಪಟ್ಟದ್ದು ಅರ್ಥ ಇರ್ಬೋದು, ಕರ್ಮಕ್ಕೆ ಸಂಬಂಧಪಟ್ಟ ಅರ್ಥ ಇರ್ಬೋದು. 2ನೇ ಅರ್ಥ ಇಂದ್ರಾದಿ ದೇವತೆಗಳನ್ನು ತಿಳಿಸುವ ಅರ್ಥ ಇರ್ಬೋದು. ಆದರೆ ನಮಗೆ ಬೇಕಾದ್ದು ಕರ್ಮಕ್ಕೆ ಸಂಬಂಧಪಟ್ಟದ್ದು ಬೇಡ, ದೇವತೆಗಳನ್ನು ತಿಳಿಸತಕ್ಕಂಥ ಅರ್ಥವೂ ಬೇಡ. ನಮಗೆ ಬೇಕಾದದ್ದು ದೇವರನ್ನು ತಿಳಿಸಿಕೊಡತಕ್ಕಂಥ ಅರ್ಥ. ನಾನೇನದು ಮಾತು ಹೇಳಿಬಿಟ್ರೆ ನೀವು ಹೇಳ್ತೀರಿ, ಅಲ್ಲ ಅದರ ನಿಜವಾದ ಅರ್ಥ ಏನು ಹೇಳಿ, ನೀವು ಯಾವ ಅಭಿಪ್ರಾಯದಿಂದ ನಾನು ಮಾತಾಡುವಾಗ ನಿಮಗೆ ಏನೋ ಒಂದು ಬೇರೆನೇ ಅರ್ಥ ಆಯಿತು, ಬೇರೆನೇ ಅಭಿಪ್ರಾಯ ಬಂತು. ಆವಾಗ ಮತ್ತೆ ನೀವೇ ಸ್ಪಷ್ಟವಾಗಿ ಕೇಳ್ತೀರಾ, ಸ್ವಾಮಿ ನೀವು ಆಡಿದ್ರ ನಿಜವಾದ ಅರ್ಥ ಏನು, ಅದನ್ನೊಮ್ಮೆ ಸಭೆಗೆ ತಿಳಿಸಿಕೊಡಿ. ಹಾಗಾದ್ರೆ ನಿಜವಾದ ಅರ್ಥ ಅಂತ ಉಂಟಲ್ಲ, ನಿಜವಾದ ಅರ್ಥವೇ ನಿಜವಾದ ಹಾಲು ಅಂತ ಅರ್ಥ. ಆ ಧಾಟಿಯಲ್ಲಿ ಹಾಗಾದ್ರೆ ಒಳ್ಳೆಯ ಹಾಲು ಅಂತ ಸಿಗಬೇಕು ಅಂತಾದ್ರೆ ಮಹಾರುದ್ರ ದೇವರನ್ನು ಕರುವಿನ ಸ್ಥಾನದಲ್ಲಿಟ್ಟು ಈ ಶ್ಲೋಕದಿಂದ ಏನು ಅರ್ಥವನ್ನು ಹೊರಡಿಸ್ತೇವೆ ಆ ಅರ್ಥವೇ ಆ ಶ್ಲೋಕದಿಂದ, ಶ್ಲೋಕವೆಂಬ ಕೆಚ್ಚಲಿನಿಂದ ಬಂದಿರತಕ್ಕಂಥ ಅರ್ಥವೆಂಬ ಹಾಲು. ಹಾಗಾದರೆ ಒಳ್ಳೆಯ ಹಾಲು ಸಿಗಬೇಕು ಅಂತಾದರೆ ಪ್ರತಿಯೊಂದು ಶ್ಲೋಕವನ್ನೂ ಕೂಡ ಅರ್ಥೈಸಿಕೊಳ್ಳುವಾಗ ರುದ್ರದೇವರನ್ನು ಚಿಂತನೆ ಮಾಡಿಕೊಂಡು ಪ್ರತಿಯೊಂದು ಶ್ಲೋಕವನ್ನು ಅರ್ಥೈಸಿಕೊಂಡರೆ ನಮಗೆ ನಿಜವಾದ ಆ ಶಬ್ದ ಏನು ಅರ್ಥದಿಂದ ಹೊರಟಿದೋ ಆ ಅರ್ಥ ನಿಮಗೆ ಸಿಗುತ್ತೆ ಆ ಧಾಟಿಯಲ್ಲಿ. ಹಾಗಾದರೆ ರುದ್ರದೇವರನ್ನು ಕರುವಿನ ಸ್ಥಾನದಲ್ಲಿಟ್ಟುಕೊಂಡು ಅರ್ಜುನ ಈ ದಿವಸ ಕರ್ಕೊಂಡು ಬಂದಿದ್ದಾನೆ ಸರಸ್ವತಿಯ ಬಳಿಗೆ. ಸರಸ್ವತಿ ಅಂದರೆ ದ್ರೌಪದಿ, ಭಾವಿ ಸರಸ್ವತಿ ದ್ರೌಪದಿ, ಅವಳ ಬಳಿಗೆ ಅರ್ಜುನ ಕರ್ಕೊಂಡು ಬಂದಿದ್ದಾನೆ. ಆಮೇಲೆ ಮತ್ತೊಂದು ನೋಡಿದ್ದೆವು, ಅಂದರೆ ನಾನು ಆವಾಗ ಹೇಳ್ತಾನೆ ಇರುವುದುಂಟು, ಉಪನ್ಯಾಸದ ಲಾಭ ಏನು ಅಂತಂದರೆ ನನಗೆ ಅನುಸಂಧಾನಕ್ಕೆ, ಜೊತೆಯಲ್ಲಿ ನಿಮಗೂ ಅನುಸಂಧಾನಕ್ಕೆ. ಏನು ಅಂತ ಅನುಸಂಧಾನ? ನಿತ್ಯ ನಿಮ್ಮ ಜೀವನದಲ್ಲಿ ನಾನಾ ರೀತಿಯಾದ ಘಟನೆಗಳು ನಡೆಯುತ್ತಲ್ಲ, ತಾಮಸ ಘಟನೆಗಳು ನಮ್ಮ ಜೀವನದಲ್ಲಿ ನಡೆಯುತ್ತಲ್ಲ, ಈ ತಾಮಸ ಘಟನೆಗಳನ್ನು ಏನು ಮಾಡಬೇಕು? ಅದಕ್ಕೆ
ಆವಾಗ ಇದರ ಬಗ್ಗೆನೂ ಒಂಚೂರು ಸೂಚನೆ ಆವಾಗಲೇ ಕೊಟ್ಟಿದ್ದೆ. ಏನು ಅಂತ, ವಿಷ್ಣುಂ ರುದ್ರೇಣ ಪಶುನ ಬ್ರಹ್ಮ ಜ್ಯೇಷ್ಠೇನ ಸೂನುನ ಅಯಜತ್ ಮಾನಸೇ ಯಜ್ಞೆ ಪಿತರಂ ಪ್ರಪಿತಾಮಹ ಅಂತ. ಇದು ಶಾಸ್ತ್ರದ ಒಂದು ಶ್ಲೋಕ. ಏನು ನಮಗೆ ಜೀವನದಲ್ಲಿ ಇದರಿಂದ ಅನುಸಂಧಾನ ಏನು? ರುದ್ರದೇವರು, ಬ್ರಹ್ಮದೇವರು, ಭಗವಂತ ಮೂರೂ ಜನರನ್ನು ಸೇರಿಸಿಕೊಂಡು ಹೊರಡಿಸಿರುವ ಇದೊಂದರ್ಥ. ಪ್ರಪಿತಾಮಹ ನಮಗೆ ಅಜ್ಜ, ಪಿತಾಮಹ ಅಂದರೆ ಅಜ್ಜ. ಪ್ರಪಿತಾಮಹ ಅಂದ್ರೆ ಇನ್ನೂ ಜಾಸ್ತಿ ಆಗುತ್ತೆ, ಇನ್ನೂ ದೂರ ಹೋಗುತ್ತೆ. ಪಿತಾಮಹ ಅಂದರೆ ಅಜ್ಜ, ಪ್ರಪಿತಾಮಹ ಅಂದರೆ ಅವನಪ್ಪ, ಪುನಃ ಅಲ್ಲಿಗೆ ಹೋಗುತ್ತೆ. ಏನೇ ಆಗಲಿ, ಅಂತೂ ಪ್ರಪಿತಾಮಹ ಅಂದರೆ ಅಜ್ಜ, ಚತುರ್ಮುಖ ಬ್ರಹ್ಮ. ಏನು ಮಾಡ್ತಾನೆ? ಪಿತರಂ ಅಯಜತ್, ತನ್ನ ತಂದೆಯನ್ನು ಹೋಮಿಸಿದ, ತಂದೆಯನ್ನು ಉದ್ದೇಶಿಸಿಕೊಂಡು ಆಹುತಿ ಕೊಟ್ಟ. ಎಲ್ಲಿ? ಯಜ್ಞದಲ್ಲಿ. ಯಾವ ಯಜ್ಞ? ಮಾನಸೇ ಯಜ್ಞೆ, ಮನಸ್ಸಿನಲ್ಲೇ ನಡೆಸಿರತಕ್ಕಂಥ ಯಜ್ಞದಲ್ಲಿ ಆಹುತಿ ಕೊಟ್ಟ. ಯಾರನ್ನು ಆಹುತಿ ಕೊಟ್ಟ? ತನ್ನ ಹಿರಿಯ ಮಗ ರುದ್ರದೇವರನ್ನು ಪಶುವನ್ನಾಗಿ ಆಹುತಿ ಕೊಟ್ಟ. ಜ್ಯೇಷ್ಠೇನ ಸೂನುನ, ಚತುರ್ಮುಖ ಬ್ರಹ್ಮನ ಮೊದಲಿನ ಮಗ ಮಹಾರುದ್ರದೇವರು. ಜ್ಯೇಷ್ಠೇನ ಸೂನುನ, ಅವನ ಹೆಸರು ರುದ್ರ ಅಂತ. ಯಾವ ರೀತಿಯಲ್ಲಿ ಕೊಟ್ಟ? ಪಶುವನ್ನಾಗಿ ಆಹುತಿ ಕೊಟ್ಟ. ವಿಷ್ಣುಂ ರುದ್ರೇಣ ಪಶುನ ಬ್ರಹ್ಮ ಜ್ಯೇಷ್ಠೇನ ಸೂನುನ, ಹಿರಿಯ ಮಗ ಜ್ಯೇಷ್ಠೇನ ಸೂನುನ ಅಯಜತ್ ಮಾನಸೇ ಯಜ್ಞೆ ಪಿತರಂ, ತನ್ನ ತಂದೆಯಾದ ಭಗವಂತನನ್ನು. ಯಾರು? ಪ್ರಪಿತಾಮಹ ಬ್ರಹ್ಮ, ಅಜ್ಜನಾದ ಚತುರ್ಮುಖ ಬ್ರಹ್ಮ ಅಂತ. ಏನರ್ಥ ಇದು? ಆಹುತಿ ಕೊಟ್ಟ ಅಂತ ಅರ್ಥ. ಆಹುತಿ ಕೊಡುವುದು ಯಾವುದನ್ನು? ಒಳ್ಳೆದ್ದನ್ನು ಆಹುತಿ ಕೊಡ್ತೇವೆ, ಅದೇ ರೀತಿಯಲ್ಲಿ ಕೆಟ್ಟದ್ದನ್ನು ಆಹುತಿ ಕೊಡ್ತೇವೆ. ಕೆಟ್ಟದ್ದನ್ನು ಆಹುತಿ ಕೊಡುವುದು ಶಾಸ್ತ್ರಕಾರರ ದಾಸರು ತಂದೊಂದು ಹಾಡಲ್ಲಿ ಹೇಳಿದ್ದಾರೆ. ವೇದವ್ಯಾಸರ ಪೂಜೆಯ ಮಾಡಿ ಮೋದದಿಂದ ದುರ್ವಾದಿಗಳ ಓಡಿಸಿ ಅಧಮ ಶಾಸ್ತ್ರಗಳ ಹೋಮವ ಮಾಡಿ ವಿಜಯ ವಿಠಲನ ಅಂತ ದಾಸರದ್ದು ಇದೊಂದು ಹಾಡಿನಲ್ಲಿ ಕೊನೆಯ ಹಂತ ಇದು. ಏನಿದ್ರಲ್ಲಿ ಹೇಳ್ತಾರೆ? ಅಧಮ ಶಾಸ್ತ್ರಗಳ ಹೋಮವ ಮಾಡಿ. ಭಗವಂತನನ್ನು ನಿಂದನೆ ಮಾಡತಕ್ಕಂಥದ್ದು ಕೆಲವು ಶಾಸ್ತ್ರಗಳಿವೆ. ಅದು ದೇವರನ್ನು ಬೈಯುವುದೇ, ಅದರ ಕೆಲಸನೇ ಬೈಯುವುದು. ಇಂಥ ಶಾಸ್ತ್ರಗಳನ್ನೆಲ್ಲ ಹೋಮ ಮಾಡಿದ ಯಾರು? ವಾಯುದೇವರ ತೃತೀಯ ಅವತಾರ ಆಚಾರ್ಯ ಮಧ್ವರು. ತಾನು 22ನೇ ಆಚಾರ್ಯನಾಗಿ ಬಂದು ಅಧಮ ಶಾಸ್ತ್ರಗಳನ್ನೆಲ್ಲ ಹೋಮವ ಮಾಡಿದ. ಅಲ್ಲಿ ಕೂಡ ಹೋಮ ಶಬ್ದ ಪ್ರಯೋಗ ಮಾಡಿದ್ದಾರೆ. ಅಧಮ ಶಾಸ್ತ್ರಗಳನ್ನು ಆಹುತಿ ಕೊಟ್ಟ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ. ಹಾಗಾದರೆ ಏನರ್ಥ? ನಮ್ಮಲ್ಲಿ ಏನು ಒಳಗಿನಿಂದ ಕಶ್ಮಲಗಳು ಅಂತ ಉಂಟು, ಇದನ್ನೆಲ್ಲ ಸುಟ್ಟು ಹಾಕಬೇಕೆನ್ನುವುದು. ರುದ್ರೇಣ ಪಶುನ, ರುದ್ರದೇವರನ್ನು ಪಶುವನ್ನಾಗಿ ಮಾಡಿ ಆ ರುದ್ರದೇವರನ್ನೇ ಹೋಮ ಮಾಡಿದ್ರು ಅಂತ ಉಂಟು. ರುದ್ರದೇವರನ್ನೇ ಹಾಕಿದ್ರು ಅಂದ್ರೆ ಏನರ್ಥ? ರುದ್ರದೇವರಿಂದ ಅಭಿಮನ್ಯಮಾನವಾದ ತಮೋಗುಣ ಉಂಟಲ್ಲ, ತಮೋಗುಣಕ್ಕೆ ಅಭಿಮಾನಿ ರುದ್ರದೇವರಲ್ಲೂ ಆ ತಮೋಗುಣವನ್ನು ಅಗ್ನಿಯಲ್ಲಿ ಸುಡಬೇಕು ಅಂತ ಅರ್ಥ. ಅದರಲ್ಲಿ ನಿತ್ಯ ನಮ್ಮ ದೈನಂದಿನ ಜೀವನದಲ್ಲಿ ತಮೋಗುಣದ ಕೆಲಸಗಳು ಏನುಂಟು, ಅದಕ್ಕೆ ಬೇರಿನಂತಿರತಕ್ಕಂಥ ತಮೋಗುಣ ಏನಿದೆ, ಇದನ್ನು ಅಗ್ನಿಯಲ್ಲಿ ಆಹುತಿ ಕೊಡಬೇಕು. ಆ ದೃಷ್ಟಿಯಿಂದ ಆದ್ರಿಂದಲೇ ರುದ್ರದೇವರಿಗೂ 3 ರೂಪ. ಒಂದು ವೈಕಾರಿಕ ಅಂತ, ಇನ್ನೊಂದು ತೈಜಸ ಅಂತ, ಮತ್ತೊಂದು ತಾಮಸ ಅಂತ. ನಮ್ಮ ಮನಸ್ಸು ಕೂಡ 3 ರೀತಿಯಲ್ಲಿ ಆಗುತ್ತೆ ಅಂತಾರೆ. ಆದ್ರಿಂದಲೇ ದಾಸರು ಹೊಗಳುವಾಗ ವಾದಿರಾಜ ಶ್ರೀಪಾದರು ರುದ್ರದೇವರ ಬಗ್ಗೆ ಹಾಡು ಮಾಡಿದ್ದಾರೆ. ಧವಳ ಗಂಗಾಧರ ಮಾಧವನ ತೋರಿಸೋ ಎಂತ. ಅದರಲ್ಲಿರೋದು 3 ಸೊಲ್ಲು. ಸೊಲ್ಲು ಅಂದರೆ 3 ನುಡಿ, 3 ಸೊಲ್ಲು. ಯಾಕೆ? ವೈಕಾರಿಕ, ತೈಜಸ, ತಾಮಸಕ್ಕೆ ಸಂಬಂಧಪಟ್ಟ ರುದ್ರದೇವರ 3 ರೂಪಕ್ಕೆ ಸಂಬಂಧಪಟ್ಟು 3 ಸೊಲ್ಲಲ್ಲಿ ಮುಗಿಸಿದ್ದಾರೆ. ಅದರಲ್ಲಿ ಮಧ್ಯದ ಸೊಲ್ಲಲ್ಲಿ ಏನು ಹೇಳ್ತಾರೆ? ಮಾರನ್ನ ಗೆದ್ದ ಮನೋಹರ ಮೂರ್ತಿ, ಸಾಧು ಸುರರಿಗೆ ಚಕ್ರವರ್ತಿ, ಭೂಮಿಯಲ್ಲಿ ತುಂಬಿದೆ ನಿನ್ನ ಕೀರ್ತಿ, ಮುರಾರಿಯ ತೋರಿಸೋ ನಿನಗೆ ಶರಣಾರ್ಥಿ. ಇದು ವಾದಿರಾಜರ ಹಾಡಿನ ಕ್ರಮ. ನಮಗೆ ಅರ್ಥ ಆಗದಿದ್ರೂ ಕೇಳಲಿಕ್ಕೆ ತುಂಬ ಇಂಪಾಗುತ್ತೆ. ಏನಂದಿದ್ದಾರೆ? ಮಾರನ್ನ ಗೆದ್ದ ಮನೋಹರ ಮೂರ್ತಿ. ರುದ್ರದೇವರನ್ನು ಮನೋಹರ ಮೂರ್ತಿ ಅಂತ ಚಿಂತನೆ ಮಾಡಿದ್ದಾರೆ ವಾದಿರಾಜರು. ಹೀಗೆ ಇದು ಯಾವುದಕ್ಕೆ ಸಂಬಂಧಪಟ್ಟ ರೂಪ? ಹಾಗಾದ್ರೆ ಇದು ತಮೋಗುಣಕ್ಕೆ ಸಂಬಂಧಪಟ್ಟ ರೂಪ ಅಲ್ಲ. ತಮೋಗುಣಕ್ಕೆ ಸಂಬಂಧಪಟ್ಟ ರೂಪ ಯಾವುದು ಗೊತ್ತಾ? ದೈತ್ಯರಿಗೆಲ್ಲ ವರ ಕೊಟ್ಟ ರೂಪ ಉಂಟಲ್ಲ, ಎಲ್ಲ ತಮೋಗುಣಕ್ಕೆ ಸಂಬಂಧಪಟ್ಟ ರೂಪ.
ಸತ್ವಗುಣಕ್ಕೆ ಸಂಬಂಧಪಟ್ಟ ರುದ್ರದೇವರ ರೂಪ ಉಂಟಲ್ಲ, ಎಲ್ಲ ದೇವತೆಗಳಿಗೆ ವರ ಕೊಟ್ಟಿರತಕ್ಕಂಥ ರೂಪ, ದೇವತೆಗಳನ್ನು ಬೆಳೆಸಿರತಕ್ಕಂತಹ ರೂಪ. ಆದ್ದರಿಂದಲೇ ವೈಕಾರಿಕ ಅಂತ ಒಂದು ತತ್ವ, ಅಹಂಕಾರ ತತ್ವ, 3 ವಿಭಾಗ, ವೈಕಾರಿಕ, ತೈಜಸ, ತಾಮಸ ಅಂತೇಳಿ. ತಾಮಸ ಅದನ್ನು ಹೋಮ ಮಾಡೋಣ. ತಮೋ ಗುಣಕ್ಕೆ ಸಂಬಂಧಪಟ್ಟ ರುದ್ರದೇವರೊಂದು ರೂಪ ಉಂಟಲ್ಲ, ಆ ರೂಪದಿಂದ ನಮ್ಮಲ್ಲಿ ನಿಮ್ಮಲ್ಲಿ ಏನು ಬೇಡದ್ದು ಕೆಲವು ಚಟುವಟಿಕೆಗಳು ಮಾನಸಿಕವಾಗಿ ನಡೆಯುತ್ತಲ್ಲ, ಅದನ್ನು ಅಧಮ ಶಾಸ್ತ್ರವ ಹೋಮವ ಮಾಡೋಣ, ಪ್ರತಿನಿತ್ಯ ಹೋಮ ಮಾಡೋಣ. ಮತ್ತೆ ಒಳ್ಳೆಯ ರೂಪ ಉಂಟಲ್ಲ ವೈಕಾರಿಕ. ವೈಕಾರಿಕ ಅಂದರೆ ದೇವತೆಗಳಿಗೆ ದೇಹವನ್ನು ನಿರ್ಮಾಣ ಮಾಡತಕ್ಕಂತಹ ರುದ್ರದೇವರ ರೂಪ ಅದು, ಅದಕ್ಕೆ ವೈಕಾರಿಕ ರೂಪ ಅಂತಂದ್ರು. ಹಾಗಾದ್ರೆ ಇಂದ್ರಾದಿ ಸಮಸ್ತ ದೇವತೆಗಳಿದ್ದಾರಲ್ಲ, ಪಾರ್ವತಿಯನ್ನು ಆರಂಭಿಸಿಕೊಂಡ ಸಮಸ್ತ ದೇವತೆಗಳಿದ್ದಾರಲ್ಲ, ಇವರ ಉತ್ಪತ್ತಿಯೇ ರುದ್ರದೇವರ ರೂಪದಿಂದ. ಯಾವ ರೂಪದಿಂದ? ದೇವತೆಗಳು ಸಾತ್ವಿಕರಲ್ವೋ, ಸಾತ್ವಿಕ ರೂಪದ ರುದ್ರದೇವರಿದ್ದಾರಲ್ಲ, ಅವರಿಂದ ದೇವತೆಗಳ ದೇಹದ ಸೃಷ್ಟಿ. ಹಾಗಾದರೆ ರುದ್ರದೇವರು ಅಂತಂದ ತಕ್ಷಣ ಎಲ್ಲ ರೂಪಗಳು ರುದ್ರದೇವರದ್ದು ತಮೋಗುಣಕ್ಕೆ ಸಂಬಂಧಪಟ್ಟದ್ದು ಅಂತ ಚಿಂತನೆ ಮಾಡಬಾರದು. ರುದ್ರದೇವರ ಒಂದು ರೂಪ ಸತ್ವಗುಣಕ್ಕೆ ಸಂಬಂಧಪಟ್ಟದ್ದು, ದೇವತೆಗಳ ದೇಹದ ನಿರ್ಮಾಪಕ. ರುದ್ರದೇವರದ್ದು ಮತ್ತೊಂದು ತೈಜಸ ಎನ್ನತಕ್ಕಂಥ ರೂಪ, ಇಂದ್ರಿಯಗಳ ನಿರ್ಮಾಪಕ, ಇಂದ್ರಿಯಗಳಲ್ಲಿ ಶಕ್ತಿಯನ್ನು ತುಂಬಿಸ್ತಕ್ಕಂತಹ ರೂಪ ಅದು. ಮತ್ತೊಂದು ರೂಪ ನಮಗೆ ನಮ್ಮ ಪ್ರಾರಬ್ಧ ಕರ್ಮಕ್ಕೆ ಅನುಗುಣವಾಗಿ ನಮ್ಮ ಮನಸ್ಸಿನಲ್ಲಿ ಬೇಡಾದ್ದು ಚಿಂತನೆಯನ್ನು ತಂದು ಕೊಡತಕ್ಕಂತಹ ರೂಪ. ಹಾಗಾದ್ರೆ ನಾವೀಗ ಆಹುತಿ ಕೊಡುವುದು ಯಾವುದನ್ನು? ಆ ತಮೋ ಗುಣಕ್ಕೆ ಅಭಿಮಾನಿಯಾಗಿರತಕ್ಕಂಥ ಒಂದು ರೂಪ ಉಂಟಲ್ಲ, ಅದರಿಂದ ನಿಮ್ಮ ಮನಸ್ಸಿನಲ್ಲಿ ಏನೇನೋ ಬೇಡಾದ್ದು ನಡೆಯುತ್ತಲ್ಲ, ಅದನ್ನು ಅಧಮ ಶಾಸ್ತ್ರವ ಹೋಮವ ಮಾಡಿ. ಆ ದೃಷ್ಟಿಯಿಂದ ಈ ದಿವಸ ಅಶ್ವತ್ಥಾಮಾಚಾರ್ಯರನ್ನು ಕಟ್ಟಿಕೊಂಡು ಬಂದ ಅರ್ಜುನ ಹೋಮ ಮಾಡುವ ಸಲುವಾಗಿ. ಯಾಕೆ ಇಲ್ಲಿಗ ಅಶ್ವತ್ಥಾಮಾಚಾರ್ಯರು ಆ ದೃಷ್ಟಿಯಲ್ಲಿ ನಿಂತಿದ್ದಾರೆ. ತಮೋಗುಣಕ್ಕೆ ಅಭಿಮಾನಿಯ ರೂಪ, ತೈಜಸಕ್ಕೆ ಅಭಿಮಾನಿಯ ರೂಪದಲ್ಲಿ ನಿಂತದ್ದಲ್ಲ, ವೈಕಾರಿಕ ಅಭಿಮಾನಿ ರೂಪದಲ್ಲಿ ನಿಂತದ್ದಲ್ಲ, ತಮೋಗುಣಕ್ಕೆ ಅಭಿಮಾನಿ ರೂಪದಲ್ಲಿ ರುದ್ರದೇವರು ನಿಂತಾಗ ಅಂತಹ ರುದ್ರದೇವರನ್ನು ಆಹುತಿ ಕೊಡುವುದಕ್ಕೋಸ್ಕರ ಅರ್ಜುನ ತಾನು ಕೃಷ್ಣನ ಸಹಾಯದಿಂದ ಕಟ್ಟಿಕೊಂಡು ದ್ರೌಪದಿಯ ಪಾದ ಮೂಲಕ್ಕೆ ತಂದು ಹಾಕಿದ್ದಾನೆ. ಆವಾಗ ಕೃಷ್ಣ ಹೇಳಿರತಕ್ಕಂಥ ಮಾತು, ಈ ಅಶ್ವತ್ಥಾಮಾಚಾರ್ಯರನ್ನು ಎದುರಲ್ಲಿಟ್ಟುಕೊಂಡು ಕೃಷ್ಣ ಹೇಳಿದ ಮಾತು ಏನು ಅಂತ ಮೊನ್ನೆ ದಿವಸ ನೋಡ್ಲಿಕ್ಕೆ ಆರಂಭ ಮಾಡಿದೆವು. 10 ರೀತಿಯ ಜನರನ್ನು ಯದ್ಯಪಿ ಒಬ್ಬ ತತ್ವಜ್ಞಾನಿ ಅಂತಿದ್ದವ ಕೊಲ್ಲೋಲ್ಲ. ಮತ್ತ, ಪ್ರಮತ್ತ, ಉನ್ಮತ್ತ, ಭೀತ, ಸ್ತ್ರೀ ಅಂತ 10 ವಿಧದ ಜನರಿದ್ದಾರಲ್ಲ, ಇವರನ್ನು ಕೊಂದನೋ ಅವ ಅಧಾರ್ಮಿಕ, ಕೊಲ್ಲಬಾರದು. ನಹಂತಿ ಧರ್ಮವಿತ್ ಅಲ್ವೋ. ಈಗ ಇವ ಕೊಂದಿದ್ದಾನೆ, ಮಲಗಿರತಕ್ಕಂಥ ಮಕ್ಕಳನ್ನು ಕೊಂದಿದ್ದಾನೆ ಇವ ಅರ್ಜುನ. ಆದ್ದರಿಂದ ಕೊಲ್ಲೋದಿವನು. ಅಶ್ವತ್ಥಾಮನನ್ನು ಸಂಹಾರ ಮಾಡೋದು. ಯಾಕೆ ಅಂತ ಅರ್ಜುನ ಕೇಳಿದ. ಅಶ್ವತ್ಥಾಮನಿಗೆ ಒಳ್ಳೆದಾಗುವುದಕ್ಕೋಸ್ಕರ ಅಂದ ಕೃಷ್ಣ. ಎಲ್ಲ ಅಶ್ವತ್ಥಾಮನಿಗೆ ಒಳ್ಳೆದಾಗಬೇಕು ಅಂದರೆ ಅಶ್ವತ್ಥಾಮನನ್ನು ಕೊಲ್ಲಬೇಕು. ಹೌದು, ಅಶ್ವತ್ಥಾಮ ಮಾಡಿರತಕ್ಕಂಥ ಕೆಲಸ ನಾಳೆ ದಿವಸ ಅಶ್ವತ್ಥಾಮಾಚಾರ್ಯರಿಗೆ ಏನು ಆಗಲಿಕ್ಕಿಲ್ಲ, ಸಮಾಜದಲ್ಲಿ ನಮಗೆ ಪಾಠ. ಹೀಗೆ ಮಲಗಿದವರನ್ನು ಕೊಂದರೆ, ಹೆಣ್ಮಗಳನ್ನು ಕೊಂದರೆ, ಭೀತನಾದವನನ್ನು ಕೊಂದರೆ, ರಥ ಇಲ್ಲದವನನ್ನು ಕೊಂದರೆ ಆ ಕೊಂದ ವ್ಯಕ್ತಿ ಏನಾಗ್ತಾನೆ ಅಂತ ಸಮಾಜಕ್ಕೊಂದು ಪಾಠ ತೋರಿಸಿಕೊಡ್ಬೇಕು. ಅದಕ್ಕೋಸ್ಕರ ಈಗ ಕೃಷ್ಣ ಅಶ್ವತ್ಥಾಮರನ್ನು ಮುಂದಿಟ್ಟು, ಈ ಅಶ್ವತ್ಥಾಮ ಇಂಥ ಹೀನ ಕೆಲಸ ಮಾಡಿದ್ದಾನೆ, ಇವನನ್ನು ಹೀಗೆಯೇ ಬಿಟ್ರೆ ಇವತ್ತಲ್ಲ ನಾಳೆ ಅಶ್ವತ್ಥಾಮ ಸಾಯಬೇಕು ಖಂಡಿತ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬರು ಸಾಯಬೇಕು ಖಂಡಿತ. ಅಶ್ವತ್ಥಾಮ ಸತ್ರೆ ಏನಾಗ್ತಾನೆ? ನರಕಕ್ಕೆ ಹೋಗ್ತಾನೆ. ಕೂಡುದು ಸ್ವಪ್ರಾಣಾನ್ ಪರಪ್ರಾಣೈ ಪ್ರಪುಷ್ಣಾತಿ ಅಘೃಣ ಖಲಃ ತದ್ವದಃ ತಸ್ಯ ಹಿ ಶ್ರೇಯಃ ಯದ್ದೋಷಾತ್ ಯಾತಿ ಅಧಪ್ಪುಮಾನ್. ಅಘೃಣ ಖಲಃ, ಕೃಷ್ಣ ಬಯ್ಯತಕ್ಕಂತಹ ಶಬ್ದ. ಅಘೃಣ ಇಂದ್ರಿಯಾರಾಮಿ, ಖಲಃ ಮೂರ್ಖ. ತಾನು ಬದುಕಬೇಕು ಅಂತ ಇನ್ನೊಬ್ಬರನ್ನು ಬಲಿ ಕೊಟ್ಟ ಈ ಅಶ್ವತ್ಥಾಮ. ಅಲ್ಲ, ತಾನು ಬದುಕಲಿಕ್ಕೆ ಅಂದರೆ ಹೌದು, ದುರ್ಯೋಧನನಿಗೆ ಮಾತು ಕೊಟ್ಟಿದ್ದಾನೆ, ಕೊಟ್ಟ ಮಾತನ್ನು ಉಳಿಸಿಕೊಳ್ಳಬೇಕು. ದೊಡ್ಡವರಿಗೆ ಸಾವು ಅಂದರೆ ಏನು ಗೊತ್ತಾ? ದೇಹದಿಂದ ಪ್ರಾಣ ಹೋಗುವುದು ಸಾವು ಬೇಕಿಲ್ಲ ಅಂತೆ ದೊಡ್ಡವರಿಗೆ. ಮತ್ತೆ ದೊಡ್ಡವರಿಗೆ ಸಾವು ಏನು ಅಂತಂದರೆ ಇನ್ನೊಬ್ಬೊಬ್ಬರಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಿಕ್ಕಾಗಿಲ್ಲ ಅಂದರೆ ಅದೇ ಅವರಿಗೆ ಸಾವು. ಹಾಗಾದರೆ ಅಶ್ವತ್ಥಾಮ ತಾನು ಬದುಕಬೇಕೆನ್ನುವ ಉದ್ದೇಶದಿಂದ ದುರ್ಯೋಧನಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದಕ್ಕೋಸ್ಕರ
ಈ ಪಾಂಡವರ ಮಕ್ಕಳನ್ನು ಮಲಗಿದವರನ್ನು ಕೊಂದಿದ್ದಾನೆ. ಕೊಂದರ ಫಲ ಅಧಹಯಾತಿ, ನರಕಕ್ಕೆ ಹೋಗುತ್ತಾನೆ ಅಶ್ವತ್ಥಾಮ. ಪಾಪ ದ್ರೋಣರ ಮುಖ ನೋಡಬೇಕು ನಾವು, ಅಶ್ವತ್ಥಾಮನ ನೋಡುವುದಲ್ಲ, ಅಪ್ಪನ ಮುಖ ನೋಡಬೇಕು. ನಿನ್ನ ಅಪ್ಪನನ್ನು ನೋಡಿ ಬಿಟ್ಟಿದ್ದೇನೆ. ಅಲ್ಲಿಂದಲೇ ಚಾಲ್ತಿಯಲ್ಲಿ ಬಂದದ್ದು ನಮಗೆ. ಮಗ ಮಹಾ ದುಷ್ಟ ಅಂದರೆ ಭ್ರಷ್ಟ ಅಂದರೆ ಭಾರೀ ಭ್ರಷ್ಟ. ನಮ್ಮಲ್ಲಿ ಒಂದು ಮಾತು ಉಂಟು, ಅಪ್ಪನ ಪಾಂಡಿತ್ಯ ಗೊತ್ತಾಗಬೇಕು ಅಂತಾದರೆ ಮಕ್ಕಳನ್ನು ನೋಡಬೇಕು ಅಂತ. ಆದ್ಮೇಲೆ ಪಂಡಿತ ಪುತ್ರ ಶುಂಠ ಅಂತ ನಮ್ಮಲ್ಲಿ ಒಂದು ಗಾದೆ ಮಾತು ಹಾಗೇನೆ ಬಂದಿದೆ. ಈ ಮಗ ಎಷ್ಟೆಷ್ಟು ಮೂರ್ಖನೋ ಅಷ್ಟಷ್ಟು ಅಪ್ಪನ ಪಾಂಡಿತ್ಯ ಜಾಸ್ತಿ ಅಂತ ಹಿರಿಯರೊಂದು ಗಾದೆ ಮಾತು ಹೇಳಿದ್ದು. ನಿನ್ನ ಅಪ್ಪನನ್ನು ನೋಡಿ ಬಿಟ್ಟಿದ್ದೆ ನಿನ್ನನ್ನು ಅಂತ ನಾವು ಎಷ್ಟೋ ಸಲ ಹೇಳೋದುಂಟಲ್ಲ. ಮಕ್ಕಳು ತುಂಬ ತಂಟೆ ಮಾಡಿದರೆ, ಅಪ್ಪನಿಂದ ಆಧ್ಯಾತ್ಮಿಕವಾಗಿ ತುಂಬ ನಾವು ಬೆಳೆದಿದ್ದರೆ ಆವಾಗ ಮಕ್ಕಳಿಗೆ ನಾವು ಹೇಳೋದುಂಟಲ್ಲ. ಇಲ್ಲಿಗೆ ಅದೇ ಮಾತು. ಅಪ್ಪನ ಮುಖ ನೋಡಿ ಈಗ ಇವ ನರಕಕ್ಕೆ ಹೋಗುವುದನ್ನು ತಪ್ಪಿಸಬೇಕು ಅಂತಾದ್ರೆ ಏನು ಮಾಡಬೇಕು? ತಸ್ಯ ವಧಃ, ಅಶ್ವತ್ಥಾಮನ ಇಲ್ಲೇ ಕೊಲ್ಲುವುದು, ಅವನಿಗೆ ಜೀವನ ಪೂರ್ತಿ ಇರಲಿಕ್ಕೆ ಅವಕಾಶ ಮಾಡಲಿಕ್ಕೆ. ಆದ್ದರಿಂದಲೇ ರಾಜರಲ್ಲಿ ದಂಡ ಪ್ರಯೋಗ ಅಂತ ಬಂದದ್ದಂತೆ. ರಾಜರುಗಳೆಲ್ಲ ಭಾರಿ ಶಿಕ್ಷೆ ಕೊಡ್ತಾರಲ್ಲ. ಒಬ್ಬ ವ್ಯಕ್ತಿ, ಒಬ್ಬ ಬ್ರಾಹ್ಮಣ ಏನೋ ತಪ್ಪು ಮಾಡಿದ, ಬ್ರಾಹ್ಮಣ ತಪ್ಪು ಮಾಡಿದ್ರೂ ಕೂಡ ರಾಜ ತಾನವನಿಗೆ ಶಿಕ್ಷೆ ಕೊಡ್ತಾನೆ. ಎಲ್ರಿಗೂ ರಾಜ ಶಿಕ್ಷೆ ಕೊಡ್ತಾನೆ. ಯಾಕೆ? ಅದವನಿಗೆ ಕೊಡುವ ಪ್ರಾಯಶ್ಚಿತ್ತ. ಯಾಕೆ? ಪ್ರಾಯಶ್ಚಿತ್ತ ಮಾಡಿದ್ರೆ ಏನಾಗುತ್ತೆ? ನರಕಕ್ಕೆ ಹೋಗುವುದು ತಪ್ಪುತ್ತೆ. ಇಲ್ಲದ್ರೆ ತುಂಬ ತಿಳಿದವರಿರ್ತೇವೆ ನಾವು, ಏನೋ ಜನ್ಮಾಂತರದ ಪ್ರಾರಬ್ಧಕ್ಕೆ ಅನುಗುಣವಾಗಿ ಯಾವುದೋ ಒಂದು ಸಂದರ್ಭದಲ್ಲಿ ಕೆಟ್ಟದ್ದನ್ನು ಮಾಡ್ತೇವೆ. ಕೆಟ್ಟದ್ದನ್ನು ಮಾಡಿದ ಮೇಲೆ ಆ ಮಾಡಿದ ವ್ಯಕ್ತಿಯನ್ನು ಹಾಗೆ ಬಿಟ್ಟರೆ ಸತ್ತ ಮೇಲೆ ನರಕಕ್ಕೆ ಹೋಗ್ತಾನೆ. ನರಕಕ್ಕೆ ಹೋಗುವುದನ್ನು ತಪ್ಪಿಸಬೇಕು ಅಂತಾದರೆ ಇದೇ ಜನ್ಮದಲ್ಲಿ ಅವನಿಗೆ ರಾಜನಾದವನು ಶಿಕ್ಷೆ ಕೊಟ್ಟ ಅಂತಂದ್ರೆ ನರಕಕ್ಕೆ ಹೋಗುವುದು ತಪ್ಪುತ್ತೆ. ಅರ್ಜುನ, ನೀನೀಗ ರಾಜನ ಸ್ಥಾನದಲ್ಲಿದ್ದಿ. ದುರ್ಯೋಧನ ಸತ್ತು ಹೋದ, ರಾಜ್ಯ ಹಸ್ತಿನಾವತಿ ನಿಮಗೆ ಸಿಕ್ಕಿದೆ, ನಿಮಗೆ ರಾಜರಿದ್ದೀರಿ. ಅಶ್ವತ್ಥಾಮ ತಪ್ಪು ಮಾಡಿದ್ದಾನೆ, ನೀನು ಶಿಕ್ಷೆ ಕೊಟ್ಟಿಲ್ಲ, ಅವ ಮುಂದೆ ನರಕಕ್ಕೆ ಹೋಗ್ತಾನೆ. ನರಕಕ್ಕೆ ಹೋಗುವುದನ್ನು ತಪ್ಪಿಸುವುದಕ್ಕೋಸ್ಕರ ತಸ್ಯ ವಧಃ ಶ್ರೇಯ, ಅವನನ್ನು ಕೊಲ್ಲುವುದು ಯೋಗ್ಯ. ಅರ್ಜುನ ಕೊಲ್ಲುವುದ ನೈತತ್ ಹಂತುಂ ಅಶಕತ. ಅರ್ಜುನನಿಗೆ ಕೊಲ್ಲಿಕ್ಕೆ ಮನಸ್ಸು ಬರಲಿಲ್ಲ. ಯಾಕೆ? ಅಶ್ವತ್ಥಾಮನನ್ನು ಹೆಡೆಮುಡಿ ಕಟ್ಟಿ ತಂದಾಗಿದೆ. ಪ್ರಾಯಶ್ಚಿತ್ತ ಆಯ್ತಲ್ಲ ಅಶ್ವತ್ಥಾಮನಿಗೆ. ಒಳಗಿನಿಂದ ಅಶ್ವತ್ಥಾಮ ತಲೆ ಕೆಳಗೆ ಹಾಕಿ ನಿಂತಿದ್ದಾರಂತೆ. ಈಗ ಈ ಕೃಷ್ಣನ ಮುಂದೆ, ದ್ರೌಪದಿಯ ಮುಂದೆ ತಂದು ಹಾಕಿದಾಗ ತಲೆ ಕೆಳಗೆ ಹಾಕಿ ಅಶ್ವತ್ಥಾಮ ನಿಂತಾಗ ಅರ್ಜುನ ಅಂತಾನೆ, ಇವರಿಗೆ ಬೇಕಾಗಿರತಕ್ಕಂಥ ಪ್ರಾಯಶ್ಚಿತ್ತ ಆಗಿದೆ, ಕೊಲ್ಲಬೇಕು ನಾನು ಇವರನ್ನು ಅಂತ. ದ್ರೌಪದಿ ಅಂತ ಇದ್ದಾಳೆ, ಕೊಲ್ಲಬೇಡ. ದ್ರೌಪದಿ ಕೊಲ್ಲಬೇಡ ಅಂತಂದಾಗ ಧರ್ಮರಾಜನಿಗೆ ಮುಖದಲ್ಲಿ ಭಾರೀ ನಗು, ಧರ್ಮರಾಜನಿಗೆ ಮುಖದಲ್ಲಿ ಭಾರೀ ಹಾಸ, ಭಾರೀ ಮಂದಹಾಸ. ಧರ್ಮರಾಜ ಏನಂದ ಗೊತ್ತಾ? ಧರ್ಮ್ಯಂ ಭೇಷ್, ಒಳ್ಳೆ ಕೆಲಸ ಮಾಡಿದ್ದಿ ದ್ರೌಪದಿ. ಧರ್ಮ್ಯಂ, ಇದನ್ನೇ ಧರ್ಮ ಅಂತ ಅನ್ನೋದು ಅಂತ. ಯಾಕೆ? ಅವ ನಮಗೆ ಅನ್ಯಾಯ ಮಾಡಿದ ಅಂತ ನಾವು ಅನ್ಯಾಯ ಮಾಡುವುದಾ? ನಾಯಿ ಕಚ್ಚಿತು ಅಂತ ಹೇಳಿ ನಾವು ಕಚ್ಚುವುದಾ ನಾಯಿಗೆ? ಧರ್ಮ್ಯಂ. ಮತ್ತೊಂದು ನ್ಯಾಯಂ, ಧರ್ಮರಾಜನ ಬಾಯಿಂದ ಬಂದ ಮಾತು. ದ್ರೌಪದಿ, ಇದು ನ್ಯಾಯ. ಏನು ನ್ಯಾಯ? ಹೌದು, ಈಗ ಅಶ್ವತ್ಥಾಮ ನಮ್ಮ ಮಕ್ಕಳನ್ನು ಕೊಂದ. ನಮ್ಮ ಮಕ್ಕಳನ್ನು ಕೊಂದ ಅಂತೇಳಿ ನಾವೀಗ ಅಶ್ವತ್ಥಾಮನನ್ನು ಕೊಂದ್ರೆ ಸತ್ತ ಮಕ್ಕಳು ಬರ್ತಾರಾ? ನಮ್ಮ ಸತ್ತ ಮಕ್ಕಳು ಹುಟ್ಟಿ ಬರ್ತಾರಾ? ಹಾಗಾದ್ರೆ ಇದು ನ್ಯಾಯನ? ಒಬ್ಬ ನಮ್ಮನ್ನು ಇದು ಮಾಡಿದ ಅಂತೇಳಿ ಅವನಿಗೆ ನಾವು ಕೊಲ್ಲುವುದು ಅದು ನ್ಯಾಯ ಆಗುತ್ತಾ? ಹಾಗಾದ್ರೆ ದ್ರೌಪದಿ ಕೊಲ್ಲಬಾರದು ಏನೇನು ಹೇಳಿದ್ದೆ, ಇದು ನ್ಯಾಯ, ಇದು ಧರ್ಮ, ಇದು ನ್ಯಾಯ, ಇದು ನಿಷ್ಪಕ್ಷಪಾತವಾಗಿರತಕ್ಕಂತಹ ವಿಷಯ. ಯದ್ಯಪಿ ಶತ್ರು ಪಕ್ಷದವ ಅಶ್ವತ್ಥಾಮ, ಆದ್ರೂ ಕೊಲ್ಲಬಾರದು ನೀನು ಹೇಳಿದ್ದಿ, ಇದು ನಿಷ್ಪಕ್ಷಪಾತವಾದ ವಿಷಯ ಅಂತ ಧರ್ಮರಾಯ ಅಂದ. ನಕುಲ ಸಹದೇವರದಕ್ಕೆ ಧ್ವನಿ ಸೇರಿಸಿದ್ರು. ದ್ರೌಪದಿ ಅಂತೂ ಆವಾಗಲೇ ಅಂದಿದ್ದಾಳೆ, ಏನಂತ, ಇವನನ್ನು ಕೊಲ್ಲೋದು ಬೇಡ ಅಂತ ಆವಾಗಲೇ ಅಂದಿದ್ದಾಳೆ. ಭೀಮಸೇನ ಕೊಲ್ಲಬೇಕು. ಮುಂಚೇತಿ ದ್ರೌಪದಿ ವಾಕ್ಯಂ ನ ಇತಿ ಭೀಮವಚಃ ಕೊಡುದು. ಯಾಕೆಂದ್ರೆ ಭೀಮಸೇನ ಶುದ್ಧ ಭಾಗವತ ಧರ್ಮದವ. ಏನು ಶುದ್ಧ ಭಾಗವತ ಧರ್ಮ ಅಂದ್ರೆ, ಭಕ್ತರಿಗೆ ಅನ್ಯಾಯ, ಭಗವದ್ಭಕ್ತರಿಗೆ ಅನ್ಯಾಯ ಮಾಡಿದವರು ಉಳಿಯ ಗೊಡೋ ಅಲ್ಲ. ಇದು ಶುದ್ಧ ಭಾಗವತ ಧರ್ಮದಲ್ಲಿ ಸೇರಿದ್ದು. ಒಬ್ಬ ನಾನಿದ್ದೇನೆ, ಯಾರೋ ಒಬ್ಬ ಭಗವದ್ಭಕ್ತ ಇದ್ದಾನೆ, ಅವನಿಗೆ ನಾನು ಅನ್ಯಾಯ ಮಾಡಿದರೆ ಭೀಮಸೇನ ಕೆಡವಂತಾನೆ, ಕಡಿಯವರನ್ನು ಅಂತಾನೆ, ಗಡಿಪಾರು ಮಾಡು, ಇಲ್ಲ ಕಡಿಯವರನ್ನು ಅಂತಾನೆ. ಅನ್ಯಾಯ ಮಾಡಿದ್ದಲ್ವ ಇದು ಅಶ್ವತ್ಥಾಮ? ಮಲಗಿರತಕ್ಕಂಥ ಭಗವದ್ಭಕ್ತರಾದ ಕೃಷ್ಣನ ನನ್ನ ಮಗು ಅಂತ ನಾನು ಹೇಳ್ತಾ ಇಲ್ಲ, ಭಗವದ್ಭಕ್ತರನ್ನು ಕೊಂದಿದ್ದಾನೆ ಅಶ್ವತ್ಥಾಮ. ಆದ್ರಿಂದ ಇವನನ್ನು ಬಿಡುಗಡೆ ಮಾಡಬಾರ್ದು, ಇವನನ್ನು ಕೊಲ್ಲಬೇಕು. ಏನ್ ಮಾಡಬೇಕೀಗ ಅರ್ಜುನ? ಕೃಷ್ಣನಂತ ಇದ್ದಾನೆ ಅರ್ಜುನ, ಏನ್ ಮಾಡ್ತೀಯ? ಭೀಮಸೇನ ಹಾಗೆ ಹೇಳ್ತಾ ಇದ್ದಾನೆ, ದ್ರೌಪದಿ ಹೀಗೆ, ಇವರಲ್ಲಿ ಹೀಗೆ, ನಿನ್ನ ಅಭಿಪ್ರಾಯ ಏನು ಅಂತ ಅರ್ಜುನ ಕೇಳಿದ. ನೀನೇನು ಹೇಳುತ್ತೆ ಹೇಳು, ಬಾಕಿಯವರದ್ದು ಬಿಟ್ಟು ಬಿಡು, ನೀನೇನು ಹೇಳ್ತೆ? ಕೃಷ್ಣ ಏನಂದ ಗೊತ್ತಾ?
ಬ್ರಹ್ಮಬಂಧು ನ ಹಂತವ್ಯ, ಆತ ತಾಯಿ ಹಂತವ್ಯ. ಕೃಷ್ಣ ಯಾವಾಗಲೂ ತಡ್ಯದಲ್ಲೇ ದೀಪ ಇಡೋದು. ತಡ್ಯ ಅಂದರೆ ಹೊಸ್ತಿಲು, ಹೊಸ್ತಿಲಲ್ಲೇ ದೀಪ ಇಡೋದು. ಅದರ ಬೆಳಕು ಯಾರು ತಗೊಳ್ತಾರೆ? ಯಾರ್ಯಾರಿಗೆ ಎಷ್ಟೆಷ್ಟು ಯೋಗ್ಯತೆ ಉಂಟು ಅವರವರು ಅಷ್ಟಷ್ಟು ಬೆಳಕನ್ನು ತಗೊಳ್ತಾರೆ. ಬ್ರಹ್ಮಬಂಧು ನ ಹಂತವ್ಯ, ಇವ ಬ್ರಹ್ಮಬಂಧು. ಆತ ತಾಯಿ ಹಂತವ್ಯ, ಆತ ತಾಯಿಗಳನ್ನು ಕೊಲ್ಲಬೇಕು, ಇವ ಆತ ತಾಯಿ ಅಶ್ವತ್ಥಾಮ. ಬ್ರಹ್ಮಬಂಧುವು ಹೌದು, ಆತ ತಾಯಿ ಹೌದು. ಏನು ಬ್ರಹ್ಮಬಂಧು ಅಂತಂದ್ರೆ? ಅವನ ಹತ್ರ ಕೇಳಿ, ನಿನ್ನ ಜಾತಿ ಯಾವುದು ಅಂತ ಕೇಳಿ. ಅವ ನನ್ನ ಅಪ್ಪ ಬ್ರಾಹ್ಮಣ, ಇವ ಬ್ರಹ್ಮಬಂಧು ಅಂತ ಕೇಳಿದ್ದು. ನಿನ್ನ ಜಾತಿ ಏನು ಅಂತ ಅವ ಹೇಳುದು ಅಪ್ಪ ಬ್ರಾಹ್ಮಣ ಅಂತ. ಏನರ್ಥ ಹೇಳಿದ್ರೆ ನಮ್ಗೆ ಗೊತ್ತಾಯ್ತಲ್ಲ ಏನು ಅಂತ, ಯಾಕೆ ಹಾಗೆ ಹೇಳಿದ್ದು ಅಂತೇಳಿ. ನಿಜವಾಗಿ ಬ್ರಾಹ್ಮಣ ಅಂತ ಆಗ ಬ್ರಾಹ್ಮಣನ ಕರ್ತವ್ಯ ಮಾಡ್ತಾ ಇಲ್ಲ ಅಂತ ಅರ್ಥ. ದೇಹ ಮಾತ್ರ ಬ್ರಾಹ್ಮಣನದು. ಯಾಕೆ? ಅಪ್ಪ ಬ್ರಾಹ್ಮಣನಾದ್ರಿಂದ. ನೀನು ಯಾರು? ಬ್ರಾಹ್ಮಣನ. ಹೌದು. ಯಾಕೆ? ನನ್ನ ಅಪ್ಪ ಬ್ರಾಹ್ಮಣ ಆದ್ದರಿಂದ ಇಂಥವರನ್ನು ಬ್ರಹ್ಮಬಂಧು ಅಂತ ಕರೀತಾರೆ. ಮತ್ತೆ ನೀನು ಯಾರು? ನಾನು ಬ್ರಾಹ್ಮಣ ಅಂತ ಹೇಳಿಕೊಡ್ಬೇಕಾದ್ರೆ ಏನು ಬೇಕು? ಯಜನ, ಯಾಜನ, ದಾನ, ಪ್ರತಿಗ್ರಹ, ಅಧ್ಯಯನ, ಅಧ್ಯಾಪನ. ಇದು 6 ಗುಣಗಳು. ಷಡ್ಕರ್ಮ್ಯ ಆದರೆ ಷಡ್ಕವ್ಯ, ಷಡ್ಕವ್ಯ ಆದರೆ ಅವನನ್ನು ಬ್ರಾಹ್ಮಣ ಅಂತ ಕರೀತಾರೆ. ಅಧ್ಯಯನ, ಅಧ್ಯಾಪನ, ತಾನು ಓದಬೇಕು, ಓದಿದ್ದನ್ನು ಇನ್ನೊಬ್ಬರಿಗೆ ತಿಳಿಯ ಹೇಳಬೇಕು. ಇದು 2 ಗುಣಗಳು. ಯಜನ, ಯಾಜನ, ತಾನೂ ಆಹುತಿ ಕೊಡಬೇಕು ಅಗ್ನಿಯಲ್ಲಿ, ಇನ್ನೊಬ್ಬರಿಂದ ಆಹುತಿ ಕೊಡಿಸಬೇಕು. ಯಜನ, ಯಾಜನ. ಆಮೇಲೆ ತಾನು ಕೊಡಬೇಕು, ಕೊಡಿ ಅಂತ ಕೇಳಬೇಕು. ದಾನ, ಪ್ರತಿಗ್ರಹ. ಕ್ಷತ್ರಿಯರಿಗೆ ಕೊಡಲಿಕ್ಕೆ ಮಾತ್ರ ಅಧಿಕಾರ, ತೆಕೊಳ್ಳಿಕ್ಕೆ ಅಧಿಕಾರ ಇಲ್ಲ. ಬ್ರಾಹ್ಮಣರಿಗೆ ತೆಕೊಳ್ಳಿಕ್ಕೂ ಅಧಿಕಾರ ಉಂಟು, ಕೊಡ್ಲಿಕ್ಕೂ ಅಧಿಕಾರ ಉಂಟು. ಅಲ್ಲ, ತೆಕೊಂಡ್ರೆ ಇನ್ನೊಬ್ಬರ ಹತ್ರ ತೆಕೊಂಡ್ರೆ ಕೈ ಸುಡೋಲ್ವೋ ಅಂತ ಕೇಳಿಬಿಟ್ರು. ಅದಕ್ಕಂದ್ರು ಬ್ರಾಹ್ಮಣನ ಕೈಯಲ್ಲಿ ಬೆಂಕಿ ಉಂಟಂತೆ. ಯಾರೋ ಅಂದ್ರು ಕೈಯಲ್ಲಿ ಯಾಕೆ, ಬಾಯಿಯಲ್ಲಿ ಉಂಟು. ಅದು ಆದ್ರಿಂದಲೇ ತುಂಬ ಜನ ಬೇಡಪ್ಪ ಬ್ರಾಹ್ಮಣ ತಂಟೆನೇ ಬೇಡ ನಮಗೆ ಅಂತ ಅವ ಅಲ್ಲಿ ಬರ್ತಾ ಇದ್ದಂದ್ರೆ ಈಚೆ ದಾರಿಯಲ್ಲಿ ನಾವು ಹೋಗ್ತೇವೆ ಕೆಲವು ಸಂದರ್ಭದಲ್ಲಿ. ಅವನ ಕೈಯಲ್ಲಿ ಅಗ್ನಿ ಉಂಟು. ಆದ್ರಿಂದಲೇ ದಾನ ಕೊಡುವಾಗ ಹೀಗೆಯೇ ಕೈ ಹಿಡಿತಾರೆ ಬ್ರಾಹ್ಮಣರು. ಇಲ್ಲಿ ಇಟ್ಟರೆ, ಈ ಕೈ ಮೇಲೆ ಇಟ್ಟರೆ ದಾನ ಕೊಡುವವರು ನಾವಲ್ವ. ನಾವು ಹೇಗೆ ದಾನ ಕೊಡೋದಂತ ಗೊತ್ತಲ್ಲ. ನಮ್ಮ ತಲೆಗೆ 3 ಸುತ್ತು, ಪುನಃ ಹೀಗೆ 3 ಸುತ್ತು, ಹಿರಿಯರಿಗೆಲ್ಲ 5-6 ಸುತ್ತು, ಮುಂದೆ ಬರತಕ್ಕಂಥವ್ರಿಗೆಲ್ಲ 10-12 ಸುತ್ತು. ಎಲ್ಲ ಕಮ್ಮಿ ಆದದ್ದಕ್ಕೋ ಏನೋ ಯಾರಿಗೆ ಗೊತ್ತು. ಎಲ್ಲ ಹೀಗೆ ಸುತ್ತು ತೆಗೆದು 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 ಆಮೇಲೆ ದೇವರ ಡಬ್ಬಿಗೆ ಹಾಕೋದು. ಆ ಡಬ್ಬಿ ದುಡ್ಡನ್ನು ಸರ್ಕಾರದವ್ರು ಹಿಡ್ಕೊಂಡು ಹೋಗುದು. ಹಾಗಾದ್ರೆ ಪಾಪಿಗಳು ಯಾರಾದರೂ ಹೇಳಿ? ನಿಶ್ಚಿಂತೆಯಿಂದ ಪಾಪ ನಾವು ನೀವು ಏನೋ ಒದ್ದಾಡಿ 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 ಡಬ್ಬಿಯಲ್ಲಿ ದೇವರ ಡಬ್ಬಿಗೆ ದುಡ್ಡು ಹಾಕಿದ್ರೆ ಅವರು ಅದಕ್ಕೆ ಬಿಳಿ ಬಟ್ಟೆ, ಕೆಂಪು ಬಟ್ಟೆ ಅಂತ ಇದನ್ನೆಲ್ಲ ಸುತ್ತಿ 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 ಅದರ ಮೇಲೆ ಮತ್ತೊಂದು ಮೊಹರಿಟ್ಟು, ಯಾಕೆ ಆ ಪಾಪ ಹೊರ ಹೋಗಬಾರ್ದು, ಇವರೇ ಹಿಡ್ಕೊಂಡು ಹೋಗ್ಲಿಕ್ಕೆ ಬರ್ತಾರೆ. ಹಾಗಾದ್ರೆ ಇಷ್ಟೆಲ್ಲ ಸುತ್ತು ತೆಗೆದು ಹಾಕಿರತಕ್ಕಿರತಕ್ಕಂಥ ದುಡ್ಡಲ್ವ ಅದು. ಆದ್ರಿಂದ ಒಂದು ಸಂದರ್ಭದಲ್ಲಿ ಈ ಕೃಷ್ಣ ಮಠವನ್ನು ಸರ್ಕಾರ ತಗೊಳ್ಬೇಕು ಅಂತ ಒಂದು ಸಂದರ್ಭದಲ್ಲಿ ಭಾರಿ ಜೋರು ಗಲಾಟೆ ಭಾರಿ ಜೋರಾಗಿತ್ತು. ಆಗ ಪತ್ರಿಕೆಗಳಿಗೆ ಕೆಲಸ ಇಲ್ಲಲ್ಲ, ಹೀಗೆ ಸ್ವಾಮಿಗಳನ್ನು ಹಿಡ್ಕೊಂಡು ಹೋಗ್ತಾ ಇರ್ತಾರೆ. ಯಾವ ಸ್ವಾಮಿಗಳ ಬಾಯಿಗೆ ಕೋಲು ಹಾಕೋದು ಅಂತ ಹಿಡ್ಕೊಂಡು ಹೋಗ್ತಾ ಇರ್ತಾರೆ. ಕೆಲವರು ಬಾಯೇ ಬಿಡೋಲ್ಲ, ಮತ್ತೆ ಕೆಲವರ ಹತ್ರ ಬಾಯಿ ಬಿಡಿಸ್ತಾರೆ ಇವರು ಹೋಗಿ. ಹಾಗೆ ಒಂದು ಸ್ವಾಮಿಗಳ ಹತ್ರ ಹೋಗಿ ಬಾಯಿ ಬಿಡಿಸಿದಾಗ ಅವರು ಹೇಳಿದ್ರಂತೆ, ಯಾಕೆ ಸರ್ಕಾರಕ್ಕೆ ಬೇಕಿದ್ದಲ್ಲ, ಮೊದಲೇ ಅಲ್ಲಿ ಕೂತವರು ಪಾಪಿಗಳು, ಸಾಲದಕ್ಕೆ ಇಲ್ಲಿ ದೇವಸ್ಥಾನ ಇರುವುದೇ ಪಾಪದ ದುಡ್ಡಿದು. ಎಲ್ಲ ತಲೆಗೆ 3 ಸುತ್ತು 5 ಸುತ್ತು 10 ಸುತ್ತು ಅಂತ ತೆಗೆದು ಡಬ್ಬಿಗೆ ಹಾಕಿರತಕ್ಕಂಥ ಆ ದುಡ್ಡನ್ನು ಹಿಡ್ಕೊಂಡು ಯಾಕೆ ಹೋಗ್ತಾರೆ ಅಂತ ಒಬ್ಬರು ಕೇಳಿದ್ದುಂಟು. ಹಾಗಾದ್ರೆ ಏನು ಬ್ರಹ್ಮಬಂಧು? ಯಾಕೆ ಬ್ರಹ್ಮಬಂಧು? ತಾನು ಮಾಡಬೇಕಾಗಿರತಕ್ಕಂಥ ಕರ್ತವ್ಯ ಮಾಡ್ತಾ ಇಲ್ಲ. ದಾನ ತಗೊಳ್ಳುವ ಅಧಿಕಾರ ಉಂಟು, ಕೈಯಲ್ಲಿ ಅಗ್ನಿ ಉಂಟು. ದಾನ ಕೊಡತಕ್ಕಂಥ ನಾವು ಕೈಯಲ್ಲಿ ದಾನ ಇಡ್ತೇವಲ್ಲ, ಹಾಗಾದ್ರೆ ಆ ದಾನ ಇಟ್ಟಂಥ ವಸ್ತುವಿನಲ್ಲಿ ನಮ್ಮಲ್ಲಿರತಕ್ಕಂಥ ಪಾಪ ಸೇರಿರುತ್ತಲ್ಲ, ತೆಗೆದುಕೊಳ್ಳತಕ್ಕಂಥವನು ಬ್ರಾಹ್ಮಣನಾದರೆ ವಸ್ತು ಮಾತ್ರ ಅವನಿಗೆ ಬರುತ್ತೆ, ಅದರ ಜೊತೆಗೆ ಪಾಪ ಇತ್ತಲ್ಲ ಕೈಯಲ್ಲಿರತಕ್ಕಂಥ ಬೆಂಕಿಯಿಂದ ಸುಟ್ಟು ಹೋಗುತ್ತೆ. ಈ ತಾಕತ್ತು ಯಾರಿಗುಂಟೋ ಅವನನ್ನು ಬ್ರಾಹ್ಮಣ ಅಂತ ಕರೆದ್ರು. ನಮಗೆ ಆ ತಾಕತ್ತಿಲ್ಲಲ್ಲ, ನಮ್ಮ ಅಪ್ಪ ಬ್ರಾಹ್ಮಣ, ನಮ್ಮ ಅಮ್ಮ ಬ್ರಾಹ್ಮಣ. ಅದರಿಂದ ದಾನ ಪ್ರತಿಗ್ರಹ ಅಂತ. ಕೊಡ್ಲಿಕ್ಕೂ ತಾಕತ್ತು ಇರಬೇಕು, ತೆಗೆದುಕೊಳ್ಳಿಕ್ಕೂ ತಾಕತ್ತಿರಬೇಕು. ಅಧ್ಯಯನ, ಅಧ್ಯಾಪನ, ಯಜನ, ಯಾಜನ, 6 ಗುಣಗಳು ಯಾರಲ್ಲಿ ಉಂಟೋ ಅವನು ಬ್ರಾಹ್ಮಣ. ಇಲ್ಲದಿದ್ದರೆ ಅಪ್ಪ ಬ್ರಾಹ್ಮಣ. ನೀನು ಯಾರು, ಜಾತಿ ಯಾವುದು? ಎನ್ನಪ್ಪ ಬ್ರಾಹ್ಮಣ ಅಂತ. ಇವ ಈಗ ಅಶ್ವತ್ಥಾಮ ಈಗ ಯಾವ ಹಂತದಲ್ಲಿದ್ದ?
ಸ್ನಾನ ಇಲ್ಲ, ಸಂಧ್ಯಾವಂದನೆ ಇಲ್ಲ, ಅಧ್ಯಯನ ಇಲ್ಲ, ಅಧ್ಯಾಪನ ಇಲ್ಲ. ಕೇವಲ ಯಾರೋ ಒಬ್ಬ ದುರ್ಯೋಧನಿಗೆ ಕೊಟ್ಟ ಮಾತನ್ನು ಉಳಿಸುವುದಕ್ಕೋಸ್ಕರ. ಅದು ಕೂಡ ದುರ್ಯೋಧನಿಗೆ ಇದು ಇಷ್ಟನೋ ಅನಿಷ್ಟನೋ ಯಾರಿಗೆ ಗೊತ್ತು. ದುರ್ಯೋಧನ ಏನೋ ಹೇಳಿದ, ಎಲ್ಲ ಪಾಂಡವರ ವಂಶ ಎಲ್ಲ ಅವನ ಗುರಿ ಏನು ಗೊತ್ತಾ? ಪಾಂಡವರು ಸಾಯಬೇಕು ಅಂತ ಅವನ ಗುರಿ. ಆದ್ರೆ ಇದು ಆದದ್ದು ಪಾಂಡವರ ಮಕ್ಕಳು ಸತ್ತದ್ದು. ವಿಪ್ರಿಯಂ ಕೃಷ್ಣ ಅಂದುಬಿಟ್ಟ. ಇದು ದುರ್ಯೋಧನಿಗೆ ಇದರಲ್ಲಿ ಇಷ್ಟನೋ ಅನಿಷ್ಟನೋ ಗೊತ್ತಿಲ್ಲ, ಆದರೂ ಕೂಡ ಮಾತನ್ನು ಉಳಿಸಬೇಕು ಅಂತ ಅಶ್ವತ್ಥಾಮ ತಾನು ಎಲ್ಲವನ್ನೂ ಬಿಟ್ಟು ಈ ರೀತಿಯಲ್ಲಿ ಕ್ಷಾತ್ರ ಕೆಲಸಕ್ಕೆ ತಾನು ಧುಮುಕಿದ್ದಾನೆ. ಬ್ರಹ್ಮ ಬಂಧು ನಹಂತವ್ಯ. ಅದಪ್ಪ ಬ್ರಾಹ್ಮಣ ಅಲ್ವೋ, ದೇಹಕ್ಕೊಂದು ಬ್ರಾಹ್ಮಣ್ಯ ಅಂತ ಉಂಟಲ್ಲ, ಆದ್ರಿಂದ ಇವನನ್ನು ಕೊಂದ್ರೆ ಒಂದು ರೀತಿಯಲ್ಲಿ ಬ್ರಹ್ಮಹತ್ಯೆ ಅನ್ನತಕ್ಕಂಥದ್ದು ಬರುವ ಪ್ರಸಂಗ ಇದೆ. ಬ್ರಹ್ಮ ಬಂಧು ನಹಂತವ್ಯ. ಆದರೆ ಅರ್ಜುನ ಆತತಾಯಿ ಹಂತವ್ಯ. ಮತ್ತೊಂದು ಇವನಲ್ಲಿ ದೋಷ ಉಂಟೇನು? ಆತತಾಯಿ ಅಂತ. ಏನು ಆತತಾಯಿ ಅಂತ ಯಾರನ್ನು ಕರೆಯುವುದು? ಅದು ಕೂಡ ಅಷ್ಟೇ. ಅಗ್ನಿದಹ ಗರದಹ ಶಸ್ತ್ರಪಾಣಿ ದನಾಪಹ ಕ್ಷೇತ್ರ ದಾರಾಪಹರ್ತ. ಕ್ಷೇತ್ರ ದಾರಾಪಹರ್ತ ಇಂಥ 6 ದೋಷಗಳು ಯಾರಲ್ಲಿ ಉಂಟು ಅವನನ್ನು ಆತತಾಯಿ ಅಂತ ಕರೆದ್ರು. ಒಂದು ಅಗ್ನಿದಹ, ಬೆಂಕಿಯನ್ನು ಕೊಟ್ಟು ಸುಡ್ಲಿಕ್ಕೆ ತಯಾರು ಮಾಡುವವರು, ಬೆಂಕಿ ಮೂಲಕ ಇವರನ್ನು ಕೊಲ್ಲಬೇಕು ಅಂತ ಪ್ರಯತ್ನ ಮಾಡುವವ ಅಗ್ನಿದಹ, ಬೆಂಕಿಯನ್ನು ಕೊಡುವವ. ದುರ್ಯೋಧನಾದಿಗಳು ಎಲ್ಲ ಪಾಂಡವರಿಗೆ ಆತತಾಯಿಗಳು. ಅವರ ಜೊತೆಗೆ ಅಶ್ವತ್ಥಾಮ ಸೇರಿದ್ದಾನಲ್ಲೋ. ದುರ್ಯೋಧನಿಗೆ ಹುರಿ ದುಂಬಿಸಿದ್ದೇ ಈ ಅಶ್ವತ್ಥಾಮ ಮತ್ತೆ ದ್ರೋಣ ಅಲ್ಲ. ಭೀಷ್ಮಾಚಾರ್ಯರ ಹತ್ರ ದುರ್ಯೋಧನ ಹೋಗಿ ನೀವು ನಮ್ಮ ಪಕ್ಷದಲ್ಲೇ ಇರಬೇಕು ಅಂತ ಹೋಗಿ ಕೇಳಲೇ ಇಲ್ಲ ಅಂತ. ಮತ್ತೆ ಹೋಗಿ ಕೇಳಿದ್ದು ಯಾರ ಹತ್ರ? ದ್ರೋಣರ ಹತ್ರ. ನೀವು ನಮ್ಮ ಪಕ್ಷದಲ್ಲೇ ಇರಬೇಕು, ಆ ಭೀಮನಿಂದ ನನ್ನನ್ನು ಬಚಾವ್ ಮಾಡಬೇಕು ಅಂತ. ಅದಕ್ಕೆ ದ್ರೋಣಾಚಾರ್ಯರು ಯಾಕೆ ಅಲ್ಲೇ ಹೋಗಿ ಅವರ ದ್ರೋಣಾಚಾರ್ಯರ ಕಾಲು ಹಿಡ್ದ ಅಂದರೆ, ದ್ರೋಣಾಚಾರ್ಯರು ಎಲ್ಲಿರ್ತಾರೋ ಅಲ್ಲಿ ಭೀಷ್ಮಾಚಾರ್ಯ ಇರ್ತಾರೆ, ಅಲ್ಲಿ ಕೃಪಾಚಾರ್ಯ ಇರ್ತಾರೆ ಅಂತ ದುರ್ಯೋಧನನಿಗೆ ಗೊತ್ತು. ಆದ್ರಿಂದ ಹೋಗಿ ದ್ರೋಣಾಚಾರ್ಯರ ಕಾಲು ಹಿಡ್ದ, ಭೀಮನಿಂದ ನನ್ನ ಕಾಪಾಡಬೇಕು ಅಂತ. ದ್ರೋಣಾಚಾರ್ಯರಂದ್ರು ಭೀಮನನ್ನು ಬಿಟ್ಟು ಮತ್ತೆಲ್ಲರಿಂದಲೂ ಕಾಪಾಡ್ತೇನೆ. ಇವನಿಗೆ ಬೇಕಾದದ್ದು ಬೇರೆ ಯಾರಿಂದಲೂ ಕಾಪಾಡುವಿಕೆ ಬೇಡ, ಇವನಿಗೆ ಬೇಕಾದ್ದು ಭೀಮನಿಂದಲೇ. ಅವರು ದ್ರೋಣಾಚಾರ್ಯರು ಹೇಳಿದ್ದು ಅವನೊಬ್ಬನನ್ನು ಬಿಟ್ಟು ಬಿಡು, ಮತ್ತೆ ಎಲ್ಲರನ್ನು ನಿಮಗೆ ರಕ್ಷಣೆ ಕೊಡ್ತೇನೆ ಅಂತ. ಹಾಗಾದ್ರೆ ದ್ರೋಣಾಚಾರ್ಯರೇ ಪ್ರಧಾನ ಆದ್ರಲ್ಲ, ಅಶ್ವತ್ಥಾಮಾಚಾರ್ಯ ಪ್ರಧಾನ ಆದ್ರಲ್ಲ. ಈ ದ್ರೋಣಾಚಾರ್ಯ ಅಶ್ವತ್ಥಾಮರಿಂದಾಗಿ ಇಷ್ಟೆಲ್ಲ ಆದದ್ದಲ್ಲೂ. ಅಂತಹ ದುರ್ಯೋಧನೆಗೆ ತಾನು ಕೊಟ್ಟ ಮಾತನ್ನು ಉಳಿಸುವುದಕ್ಕೋಸ್ಕರ ಅಶ್ವತ್ಥಾಮಾಚಾರ್ಯರು ಯಜನ ಯಾಜನಾದಿ ಎಲ್ಲವನ್ನೂ ತ್ಯಾಗ ಮಾಡಿ ಬ್ರಹ್ಮ ಬಂಧು ಅಂತಾಗಿದ್ದಾರೆ. ಜೊತೆಯಲ್ಲಿ ಆತತಾಯಿ ಆಗಿದ್ದಾರೆ. ಅಗ್ನಿದಹ, ಪಾಂಡವರನ್ನು ಸುಡ್ಲಿಕ್ಕೆ ಬೇಕಾಗಿರತಕ್ಕಂಥ ಅರಗಿನ ಮನೆಯಲ್ಲಿ ಬೆಂಕಿ ಕೊಡ್ಲಿಕ್ಕೆ ದುರ್ಯೋಧನ ಕಾರಣ. ಅದಕ್ಕೆ ಪ್ರೋತ್ಸಾಹ ಇವರಿಂದ. ಅಗ್ನಿದಹ ಗರದಹ, ವಿಷದ ಲಡ್ಡಿಗೆ ಮೆದ್ದಿತು ಕೂಸು, ಮಡದಿಗೆ ಪುಷ್ಪವ ಕೊಟ್ಟಿತು ಕೂಸು, ಕೂಸಿನ ಕಂಡೀರ. ವಿಷದ ಲಡ್ಡಿಗೆ ಯಾರು ಕಳಿಸಿದ್ದು? ದುರ್ಯೋಧನ ಕಳಿಸಿದ್ದು. ಇದಕ್ಕೂ ಪ್ರೋತ್ಸಾಹ ಹಿಂದಿನಿಂದ ಯಾರದ್ದು? ಇದೇ ಆಚಾರ್ಯರದ್ದಲ್ವೋ, ಆಚಾರ್ಯ ತ್ರಯರದ್ದಲ್ವೋ, ಆಚಾರ್ಯ ಚತುಷ್ಟಯರದ್ದಲ್ವೋ ಇದಕ್ಕೆ ಪ್ರೋತ್ಸಾಹ. ಹಾಗಾದ್ರೆ ಅಗ್ನಿದಹ ಗರದ, ಗರ ಅಂದ್ರೆ ವಿಷ, ವಿಷವನ್ನು ಅದೇ ಸಗರ ರಾಜ. ಕುಡಿದವನನ್ನು ಮಾತ್ರ ಕೊಲ್ಲೋದಾದ್ರೆ ಗರ, ಪಕ್ಕದಲ್ಲಿದ್ದವರನ್ನು ಕೊಲ್ಲೋದಾದ್ರೆ ಗಿರ. ಹೇಗೋ ಆಗ್ಬೋದು. ಒಬ್ಬನನ್ನು ಮಾತ್ರ ಕೊಲ್ಲುವುದಾದ್ರೆ ಗರ, ಇನ್ನೊಬ್ಬರನ್ನು ಕೊಲ್ಲುವುದಾದ್ರೆ ಸಿಗರ. ಒಬ್ಬನನ್ನು ಮಾತ್ರ ಕೊಲ್ಲುವುದಾದ್ರೆ ಗರ, ಇನ್ನೊಬ್ಬನನ್ನು ಕೊಲ್ಲುವುದಾದ್ರೆ ಸಿಗರ. ರೇಟ್ ನೀವೇ ಫಿಕ್ಸ್ ಮಾಡಿ. ಒಟ್ಟಿಗೆ ಸಿಗರೇಟ್ ಅಂತ ಆಯ್ತು. ಯಾರಿಟ್ರು ಹೆಸರು? ಪ್ರಾಯಶಃ ಹೆಸರಿಟ್ಟವರು ಪುರಾಣ ಓದಿದ್ದಾರೆ ಕಾಣುತ್ತೆ. ಅದರಲ್ಲಿ ಸಗರ ಅಂತ ಇತ್ತು. ಯಾಕೆ ಅಂತ ನೋಡಿದ್ರು, ವಿಷದಿಂದ ಕೂಡಿ ಹುಟ್ಟಿಕೊಂಡದ್ದು ಅಂತ ಅಲ್ವ. ಸಗರ ಅಂದ್ರೆ ಹಾಗೆ ಅರ್ಥ ತಾನೆ, ವಿಷದಿಂದ ಕೂಡಿಕೊಂಡು ಹುಟ್ಟಿದವ ಅಂತ ಅರ್ಥ. ಓ, ಗರ ಅಂದ್ರೆ ವಿಷ, ಆದ್ರಿಂದ ಸಿಗರ ಅಂತ. ಆದ್ರಿಂದ ನೋಡಿ ಕೊನೆಯಲ್ಲಿ ಹಾನಿಕರ ಅಂತ ಬರೀತಾರೆ ನೋಡಿ. ಚೆನ್ನಾಗಿ ಉಂಟಲ್ಲ. ಹಾಗಾದ್ರೆ ಅಗ್ನಿದಹ ಗರದಹ ಆಯ್ತಾ. ಆಮೇಲೆ ಶಸ್ತ್ರಪಾಣಿ, ಕೈಯಲ್ಲಿ ಆಯುಧ ಹಿಡ್ಕೊಂಡು ಬಡಿಯತಕ್ಕಂಥವ. ಇದು ಎರಡು ಅಲ್ಲದೆ ಇನ್ನು ಒಂದು ಶಸ್ತ್ರಪಾಣಿ, ಆಯುಧ ಹಿಡ್ಕೊಂಡು ಎದುರಿಸುವವ ಅವನು. ಅದು ಆತತಾಯಿಯ ಒಂದು ಲಕ್ಷಣ, ಶಸ್ತ್ರಪಾಣಿ. ನಂತರದ್ದು ಧನ ಅಪಹರ್ತ, ಸಂಪತ್ತನ್ನು ದೋಚುವವ. ನಂತರದಲ್ಲಿ ಕ್ಷೇತ್ರ ದಾರಾಪಹರ್ತ. ಕ್ಷೇತ್ರ
ಆಸ್ತಿ ಪಾಸ್ತಿಗಳನ್ನು ಕಬಳಿಸು. ಮೊದಲನೇದ್ದು ಧನ ಸಂಪತ್ತು, ಎರಡನೇದ್ದು ಕ್ಷೇತ್ರ ಅಂದರೆ ಆಸ್ತಿ ಪಾಸ್ತಿಗಳನ್ನು ಕಬಳಿಸುವವ, ನಂತರದ್ದು ಕೊನೆಯದ್ದು ಹೆಂಡತಿ ಮೇಲೆ ಕೈ ಹಾಕುವವ. 6 ದೋಷಗಳುಳ್ಳವರನ್ನು ಆತತಾಯಿಗಳು ಅಂತ ಕರೆದ್ರು. ದುರ್ಯೋಧನ ಆತತಾಯಿ, ಅವನಿಗೆ ಪ್ರೋತ್ಸಾಹ ಕೊಟ್ಟವರು ಅಶ್ವತ್ಥಾಮಾಚಾರ್ಯ ಪ್ರಭೃತಿಗಳು, ಆದ್ರಿಂದ ಆತತಾಯಿ. ಕೃಷ್ಣ ಅಂದ ಬ್ರಹ್ಮಬಂಧು ನ ಹಂತವ್ಯ, ಆತತಾಯಿ ಹಂತವ್ಯ. ಏನು ಮಾಡ್ತೀಯ ಅರ್ಜುನ? ಇದು ಕೃಷ್ಣ ಅರ್ಜುನ ಕೇಳಿದ, ಇದೆಲ್ಲ ಯಾರು ಮಾಡಿದ್ದು ಹೀಗೆ ಅಂತ ಕೇಳಿದ. ಕೃಷ್ಣ ಅಂದ ನಾನೇ ಮಾಡಿದ್ದು ಅಂದ. ಬ್ರಹ್ಮಬಂಧುವನ್ನು ಕೊಲ್ಲಬಾರದು, ಆತತಾಯಿಯನ್ನು ಕೊಲ್ಲಬೇಕು ಅಂತ ಮಾಡಿದ್ದು ನಾನೇ, ನಿಯಮ ಮಾಡಿದ್ದು ನಾನೇ. ಮಯೈವ ಉಭಯಂ ಆಕ್ರಾಂತಂ, ಎರಡನ್ನೂ ಕೂಡ ನಾನೇ ಹೇಳಿದ್ದು. ಕುರು ಪ್ರತಿಶ್ರುತಂ, ಪ್ರತಿಜ್ಞೆ ಮಾಡಿದ್ದು, ಕೊಲ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದು ಅರ್ಜುನ ಮಾಡು. ಮಾತಂತೂ ಶಾಸ್ತ್ರದ ಮಾತಂತೂ ಹೀಗುಂಟು. ಅರ್ಜುನ ಅಂದ ಕೊಲ್ಲಬೇಕು ಬಿಡಬೇಕು ಅಂತಂದದ್ದಕ್ಕೆ ಕೃಷ್ಣನದ್ದೇ ಪರಿಹಾರ. ವಪನಂ ದ್ರವಿಣಾದಾನಂ ಸ್ಥಾನಾತ್ ನಿರ್ಯಾತನಂ ತಥಾ. ಏನು ವದಹ, ತುಂಬ ಬೇಕಾದವರನ್ನು ಕೊಲ್ಲುವುದಂದ್ರೆ ಏನರ್ಥ ಗೊತ್ತಾ? ಕತ್ತಿ ಹಿಡಿದು ತಲೆ ಕತ್ತರಿಸಲೇಬೇಕು ಅಂತಿಲ್ಲ, ಮತ್ತೆ ಕತ್ತಿ ಹಿಡಿದುಕೊಂಡು ನುಣ್ಣಗೆ ತಲೆ ಬೋಳಿಸಿದ್ರು ಸಾಕಂತೆ, ಅದು ಕೊಂದ ಪ್ರಾಯ ಅಂತಂದ್ರೆ. ಪೂರಾ ಬೋಳಿಸಿದ್ರೆ ತುಂಬ ಬೇಕಾದವರು ಅಂತ ಅರ್ಥ. ಅಲ್ಲಲ್ಲಿ ಬೋಳಿಸಿ ಬಿಟ್ರೆ ಬೇಡದವರು ಆದರೂ ಬೇಕಾದವರು ಅಂತ ಎಲ್ಲ. ಅಂಥದ್ದು ಉಂಟ ಅಂತ ಯಾರೋ ಕೇಳಿದರು. ಈ ರುಕ್ಮಿಣಿಯ ತಮ್ಮ ರುಕ್ಮಿಣಿಯ ಸಹೋದರ ಇದ್ದಾನಲ್ಲ, ಅವನನ್ನು ಕೃಷ್ಣ ಏನು ಮಾಡಿದ್ದು? ಪೂರಾ ಬೋಳಿಸಿಲ್ಲ, 6 ಕಡೆ ಜುಟ್ಟಿಟ್ಟಿದ್ದ. ಅಂದರೆ ಸ್ವಲ್ಪ ಬೇಕಾ ಬೇಡ, ಬೇಡವಾ ಬೇಕು. ಯಾಕೆ? ರುಕ್ಮಿಣಿ ಹೆಂಡತಿ, ಅವಳ ಸಹೋದರ, ಆದ್ರಿಂದ ಬೇಕು. ದೈತ್ಯ, ಆದ್ರಿಂದ ಬೇಡ. ಅದಕ್ಕೆ ಪೂರಾ ಬೋಳಿಸಿಲ್ಲ, ಸ್ವಲ್ಪ ಬೋಳಿಸಿದ, ಸ್ವಲ್ಪ ಇಟ್ಟ, ಬೇಕು ಬೇಡ ಅಂತ ಆ ಹಂತದಲ್ಲಿಟ್ಟ. ವಪನಂ ಅಂದರೆ ನಾವು ಪ್ರಾಯಶಃ ಜೀವನದಲ್ಲಿ ಇಂಥದ್ದನ್ನೆಲ್ಲ ತುಂಬ ಸಲ ಎದುರಿಸುವ ಪ್ರಸಂಗ ಬರುತ್ತೆ ಅಲ್ವೋ. ನಾವೇ ಹಡದ ಮಕ್ಕಳ ಬಗ್ಗೆ ನಾವೇ ಹೇಳೋದುಂಟು, ನೀನು ಹೇಗೆ ಮಾಡಿಬಿಟ್ರೆ ನಿನ್ನನ್ನು ಓಡಿಸ್ತೇನೆ ನೋಡು ಮನೆಯಿಂದ ಅಂತ. ಪಾಪ ಅವ ಮಾಡಿಯೇ ಬಿಟ್ಟ. ಓಡಿಸುವುದಾ ಬಿಡಿಸುವುದಾ? ಆವಾಗ ಶಾಸ್ತ್ರಕಾರಂದರು, ಒಬ್ಬ ಒಳ್ಳೆ ತಿಳಿದ ವ್ಯಕ್ತಿ ಕೊಟ್ಟ ಮಾತನ್ನು ಉಳಿಸಬೇಕು. ಓಡಿಸುವುದಾ? ತಾನು ಹೆತ್ತಂತ ಮಗನನ್ನು ಓಡಿಸುವುದಾ? ಅನ್ಯಾಯ ಮಾಡಿದ್ದಾನೆ ಅಂತ ಓಡಿಸುವುದಾ? ಅದಕ್ಕಂದ್ರೆ ಕೂಡಿಸು, ಚೆನ್ನಾಗಿ ಕ್ಷೌರ ಮಾಡಿಬಿಡು, ಆವಾಗ ನಿನ್ನ ಮಾತು ಉಳಿಯಿತು, ಅವನು ಉಳಿದ. ವಪನಂ ಎರಡನೇದ್ದು ದ್ರವಿಣಾದಾನಂ, ಅವನ ಸಂಪತ್ತನ್ನು ಪೂರ್ತಿ ಕಸಿದುಕೊಳ್ಳುವುದು, ಅದು ಕೂಡ ಒಂದು ರೀತಿಯಲ್ಲಿ ಅವನನ್ನು ಕೊಂದಂತೇನೆ. ಮತ್ತೊಂದು ದೇಶಾತ್ ನಿರ್ಯಾತನ, ಕೊಲ್ಲುವುದು ಅಂತಂದು ಬಿಟ್ರೆ ಅವನ ನಮ್ಮ ಮನೆಯಲ್ಲಿದ್ದಾನಲ್ಲ, ಅದೇ ನಾನು ಅವಾಗ ಓಡಿಸುವುದು ಅಂತ ಏನೋ ಹೇಳಿದೆ, ಅಂತೂ ನಮ್ಮ ಮನೆಯಲ್ಲಿ ಅವ ಇದ್ರೆ ಕೊಲ್ಲುತ್ತೇನೆ ನಿನ್ನನ್ನು ಅಂತ ನಾವೇನಾದರೂ ಪ್ರತಿಜ್ಞೆ ಮಾಡಿದ್ದರೆ, ನಮಗೆ ತುಂಬ ಬೇಕಾದವರ ಬಗ್ಗೆ ಏನೋ ಅವರು ತಪ್ಪು ಮಾಡಿದ್ದಕ್ಕೆ ಕೊಲ್ತೇನೆ ನಾವೇನಾದರೂ ಪ್ರತಿಜ್ಞೆ ಮಾಡಿಬಿಟ್ರೆ, ಕೊಲ್ಲಬೇಕು ಅಂತಲೇ ಏನಿಲ್ಲ, ಮಾತು ಉಳಿಸಬೇಕು ಅಂತಾದರೆ ಅವರನ್ನು ಮನೆಯಿಂದ ಓಡಿಸಿ. ಲಕ್ಷ್ಮಣನನ್ನು ರಾಮಚಂದ್ರ ಓಡಿಸುವ ಮೂಲಕ ಮಾತು ಉಳಿಸಿಕೊಂಡ. ಕೊನೆಯ ಹಂತ, ರಾಮಚಂದ್ರ ರಾಜ್ಯಭಾರದ ಕೊನೆಯ ಹಂತ. ದೂರ್ವಾಸರು ಒಂದು ದಿವಸ ರಾಮಚಂದ್ರನ ಭೇಟಿಗೆ ಅಂತ ಬಂದಿದ್ರು, ಮಾತಾಡಲಿಕ್ಕೆ ಅಂತ ಬಂದಿದ್ರು. ರಾಮಚಂದ್ರ ಲಕ್ಷ್ಮಣನ ಹತ್ರ ಹೇಳಿದ, ಹೊರಗೆ ಬಾಗಿಲಿನ ಹತ್ರ ನಿಲ್ಲು, ನಾನು ದೂರ್ವಾಸರು ಏನೋ ಮಾತಾಡಲಿಕ್ಕೆ ಬಂದಿದ್ದಾರೆ, ಸ್ವಲ್ಪ ಏಕಾಂತ ಮಾತಾಡ್ತೇನೆ, ಯಾರನ್ನು ಒಳಗೆ ಬಿಡಬೇಡ, ಬಿಟ್ರೆ ಕೊಲ್ತೇನೆ ಎಂದ ರಾಮಚಂದ್ರ. ಇಷ್ಟ ತನಕ ರಾಮಚಂದ್ರ ಮಾತು ಆ ರೀತಿ ಅಂತ ಆಡಿದ್ದು ಅಂತಿಲ್ಲ ಯಾರಿಗೂ ಕೂಡ. ಆದ್ರೆ ಇತ್ತು ಲಕ್ಷ್ಮಣನಿಗೇನಂದವು, ಯಾರು ಒಳಗೆ ಬಿಟ್ರೆ ಕೊಲ್ತೇನೆ. ಹೀಗಿರ್ಬೇಕು. ಅಲ್ಲಿ ರುದ್ರದೇವರ ಹತ್ರ ಮಾತಾಡ್ತಿದ್ದದ್ದು ಒಳಗಿನಿಂದ. ಆ ಹೊತ್ತಿಗೆ ದೂರ್ವಾಸರು ಬಂದರು. ಇಲ್ಲಿ ನನಗೆ ರಾಮಚಂದ್ರನ ಭೇಟಿ ಈಗಲೇ ಆಗಬೇಕು ಅಂತ ಲಕ್ಷ್ಮಣನ ಹತ್ರ ಹೇಳು. ಲಕ್ಷ್ಮಣನ ಒಳಗೆ ಹೋಗ್ಲಿಕ್ಕಾಗೋ, ಒಳಗೆ ಬಿಡದಿದ್ರೆ ನಾನು ಊರೆಲ್ಲ ಪ್ರಚಾರ ಮಾಡಿಕೊಂಡು ಬರ್ತೇನೆ. ಏನು ರಾಮಚಂದ್ರನ ಭೇಟಿ ಮೊದಲೆಲ್ಲ ಸುಲಭದಲ್ಲಿತ್ತು, ಈಗ ಆಗುತ್ತಾ ಇಲ್ಲ, ಅವನಿಗೆ ತಲೆಗೆ ಏರಿದೆ ಕಾಣುತ್ತೆ ಅಂತ ಹೀಗೆ ನಾನು ಪ್ರಚಾರ ಮಾಡಿದೆ. ಲಕ್ಷ್ಮಣನಿಗೆ ತಡ್ಕೊಳ್ಳಿಕ್ಕಾಗಿಲ್ಲ, ನಾನು ಸತ್ರ ಅಡ್ಡಿ ಇಲ್ಲ, ದುರ್ವಾಸರ ಒಳಗೆ ಹೋಗಿ ಅಂತ ಬಿಟ್ಟು. ರಾಮಚಂದ್ರ ದುರ್ವಾಸರದ ವಿಚಾರ ಮಾಡಿದ, ಕಳಿಸಿಕೊಟ್ಟ. ಲಕ್ಷ್ಮಣನ ತಂದ, ನಡಿ ಮನೆಯಿಂದ ಅಂತಂದ. ಯದ್ಯಪಿ ಕೊಲ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದು, ತುಂಬ ಬೇಕಾದವ, ಇವನನ್ನು ಕೊಲ್ಲಬೇಕು ಅಂತಲೇನಿಲ್ಲ, ಮನೆಯಿಂದ ನಡಿ ಅಂತ ಮನೆಯಿಂದ ಓಡಿಸಿದ್ರು ಕೂಡ ಅದು ಕೊಂತೇನೆ ಅಂತ ಹೇಳಿದ ಮಾತನ್ನು ಉಳಿಸಿದಂತೆ ಆಗುತ್ತೆ. ಹಾಗಾದರೆ ವಪನ, ದ್ರವ್ಯ ಆದಾನ, ಮತ್ತೊಂದು ದೇಶಾತ್ ನಿರ್ಯಾತನ. ಸದ್ಯ ಈಗ ಕೃಷ್ಣ ಇಷ್ಟಂದ ನೋಡು, ಬ್ರಹ್ಮ ಬಂದು ಆತತಾಯಿ ಕೊಲ್ತೇನೆ ಅಂತ ಹೇಳಿದ್ದೆ, ಕೊಲ್ಲಿಕ್ಕೆ ಸ್ವಲ್ಪ ಶಾಸ್ತ್ರದ ತಡೆನೂ ಬರುತ್ತೆ. ಭೀಮಸೇನ ಕೊಲ್ಲಬೇಕು ಅಂತಾನೆ, ದ್ರೌಪದಿ ಕೊಲ್ಲಬಾರದು ಅಂತಂತಾಳೆ, ಧರ್ಮರಾಜ ಕೊಲ್ಲಬಾರದು ಅಂತಂತಾನೆ. ಹೀಗೆಲ್ಲ ಈಗ ಗೊಂದಲದಲ್ಲಿ ಬಿದ್ದಿದ್ದಿ. ಏನು ಮಾಡ್ತಿ ಅಂತಂದಾಗ ಅರ್ಜುನ ಹೋದ, ಅಶ್ವತ್ಥಾಮಾಚಾರ್ಯರ ತಲೆಯಲ್ಲಿದ್ದಂತಹ ಮಣಿಯನ್ನು ಕಿತ್ತ.
ದ್ರವ್ಯ ಆದಾನ, ದ್ರವಿಣ ಆದಾನ. ಸಂಪತ್ತನ್ನು ಹಿಡ್ಕೊಂಡ್ರೂ ಕೂಡ, ಅವರ ಸಂಪತ್ತನ್ನು ಮುಟ್ಟುಗೋಲು ಹಾಕಿದ್ರೂ ಕೂಡ ಅವರನ್ನು ಕೊಂದಂತೆ ತಾನೆ ಅವನ ತಲೆಯಲ್ಲಿದ್ದಂತಹ ಆ ದೊಡ್ಡ ಆಸ್ತಿ. ಅದಕ್ಕೆ ಏನು ಶಕ್ತಿಯಂತೆ ಗೊತ್ತಾ ಆ ಮಣಿಗೆ? ಕ್ಷುತ್, ತ್ರಿಟ್, ಶ್ರಮ, ಅಪಹಂ. ಹಸಿವೆ ಆಗೋಲ್ಲ, ಬಾಯಾರಿಕೆ ಆಗೋಲ್ಲ, ಶ್ರಮ ಅಂತೂ ಆಯಾಸ ಅಂತೂ ಇಲ್ಲವೇ ಇಲ್ಲ. ಅಶ್ವತ್ಥಾಮಾಚಾರ್ಯ ಒಂದು ದಿವಸನೂ ಕೂಡ ಸಾಕು, ಇವತ್ತು ನನಗೆ ಏನು ಕೊಡೋಲ್ಲ, ಇವತ್ತು ಯುದ್ಧ ಬೇಡ ಅಂತ ಹೇಳಿದ್ದು ಅಂತಿಲ್ಲ. ಆರಂಭದಿಂದ ಕೊನೆಯ ತನಕ ಒಂದೇ ಸವನೆ ಹೋರಾಡಿದ್ದು. ಏನಾದರೂ ಬಿಲ್ಲು ಬಾಣ ಹೊತ್ತಾಕಿ ಬಂದದಿದ್ರೆ ಸಿಟ್ಟಿನಿಂದ ಹೊರತು ಆಯಾಸದಿಂದ ಅಲ್ಲ. ಅವರಿಗೆ ಹಸಿವೆ, ಬಾಯಾರಿಕೆ ಇಲ್ಲವೇ ಇಲ್ಲ. ಅಲ್ಲ, ಮತ್ತೆ ಹಾಲು ಬೇಕು ಅಂತ, ಹಂಗೆ ಇಡೀ ಪ್ರಕರಣಕ್ಕೆ ಮೂಲ ಹಾಲೇ ಅಲ್ವೋ? ಇಷ್ಟು 18 ಅಕ್ಷೋಹಿಣಿ ತಲೆ ಉರುಳಲಿಕ್ಕೆ ಕಾರಣ ಒಂದು ಹಾಲು. ನನಗೆ ಹಾಲು ಬೇಕು, ನನಗೆ ಹಸಿವೆ ಆಗುತ್ತೆ, ಬಾಯಾರಿಕೆ ಆಗುತ್ತೆ, ನನಗೆ ಹಾಲು ಬೇಕು ಅಂತ ಅಂದದ್ದಕ್ಕಲ್ಲೂ ಆಕಳನ್ನು ಹುಡುಕಿಕೊಂಡು ದ್ರೋಣಾಚಾರ್ಯರು ಹೋದದ್ದು. ಹಾಗೆ ಹೋದಾಕಲ್ವ ಬೈಗಳನ್ನು ತಿಂದದ್ದು. ಆ ಬೈಗಳನ್ನು ತಿಂದ ಛಲದಿಂದಲ್ವೋ ವಿದ್ಯಾಭ್ಯಾಸ ಮಾಡಿದ್ದು. ಆ ಛಲ ತೀರಿಸೋಕ್ಕೋಸ್ಕರ ಅಲ್ವೋ ಕೌರವ ಪಾಂಡವರಿಗೆ ವಿದ್ಯೆ ಕೊಟ್ಟದ್ದು. ಆ ವಿದ್ಯೆ ಕೊಟ್ಟದ್ದಕ್ಕಲ್ಲೂ ಇವರಿಬ್ಬರು ಹೋರಾಡಿದ್ದು. ಹಾಗಾದ್ರೆ ಮತ್ತೆ ಅಶ್ವತ್ಥಾಮನ ತಲೆಯಲ್ಲಿ ಯಾವಾಗ ಮಣಿ ಇರಲಿಲ್ವಾ? ಇತ್ತು, ಅದು ಸುಪ್ತವಾಗಿತ್ತು. ಅದು ಪೂರ್ತಿ ಪ್ರಕಾಶಕ್ಕೆ ಬಂದದ್ದು ಇವರು ಬೆಳೆದಂತೆ 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 ಅದು ಕೂಡ ಬೆಳೀತಾ ಬೆಳೀತಾ ಬಂತು. ನಮ್ಮಲ್ಲಿ ಇರುತ್ತಲ್ಲ ಪುಂಸ್ತ್ವ, ಚಿಕ್ಕ ಮಗು ಇರುವಾಗಲೂ ಪುಂಸ್ತ್ವ ಹೊರಗಿನಿಂದ ಇರುವುದಿಲ್ವಾ, ಒಳಗಿಂದ ಇರುವುದಿಲ್ವೋ? ವೇದವ್ಯಾಸದೇವರು ಸೂತ್ರದಲ್ಲಿ ಅಂದಿದ್ದಾರೆ, ಪುಂಸ್ತ್ವವತ್ತು ಅಂತ ಅಂದಿದ್ದಾರೆ. ಮಗು ಏನು ಹುಟ್ಟಿದು, ಮಗು ಗಂಡು ಮಗು, ಗಂಡು ಅಂತ ಅಂದ ಕೂಡಲೇ ಅಲ್ಲಿ ಒಳಗಿನಿಂದ ಗಂಡುತನ ಇರುವುದಿಲ್ವಾ? ಇದ್ದೇ ಇರುತ್ತಲ್ಲ. ಅದು ಬೆಳಕಿಗೆ ಬರುವುದು ಯಾವಾಗ? ದೊಡ್ಡದಾದ್ಮೇಲೆ. ಅದೇ ರೀತಿ ಅಶ್ವತ್ಥಾಮರ ತಲೆಯಲ್ಲಿ ಮಣಿ ಯಾವಾಗಲೂ ಇತ್ತು. ಆದರೆ ಅದರ ಸಾಮರ್ಥ್ಯ ಕೆಲಸ ಶುರು ಮಾಡಿದ್ಯಾವಾಗ? ಅಶ್ವತ್ಥಾಮಾಚಾರ್ಯ ಬೆಳೀತಾ ಬಂದಂತೆ. ಆದ್ರಿಂದ ಅಂತಹ ಮಣಿ ದೊಡ್ಡ ಸಂಪತ್ತಿತ್ತು. ಆ ಸಂಪತ್ತನ್ನು ಅರ್ಜುನ ಕಿತ್ತ. ಭೀಮಸೇನನ ಮಾತು ಉಳಿಯಿತು, ದ್ರೌಪದಿ ಮಾತು ಉಳಿಯಿತು. ಅಶ್ವತ್ಥಾಮಾಚಾರ್ಯರು ಬದುಕಿದ್ರ, ಸತ್ರೋ ಬದುಕಿದ್ರು. ಈ ರೀತಿಯಲ್ಲಿ ಕೃಷ್ಣ ಮತ್ತೆ ಅರ್ಜುನ ಅಶ್ವತ್ಥಾಮಾಚಾರ್ಯರನ್ನು ಮಾಡಿದ್ದಾರೆ ಎಂಬಲ್ಲಿಗೆ ಇಂದಿನ ಮಾತನ್ನು ಮುಗಿಸ್ತಾ ನಾಳೆ ಸಾಯಂಕಾಲ 6 ಗಂಟೆಗೆ ಪುನಃ ಸೇರೋಣ.